ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಕತೆ ಉಚ್ಚೆಯ ಜೊತೆ ಫಸ್ಟ್ ನೈಟ್. ಗೀತಾ ಗೋವಿಂದಂ ಸಿನಿಮಾದಲ್ಲಿ ವಿಜಯ್ ದೇವರಕೊಂಡನ ಥರ ಮದುವೆನೇ ತನ್ನ ಲೋಕ ಅಂದುಕೊಂಡನು ನಮ್ಮ ಅರ್ಜುನ್. ಆದರೆ ಅವನ ತಂದೆ ವರದಕ್ಷಿಣೆಗೆ ಬಲಿಯಾದರು. ಕೋಟಿ ಆಸ್ತಿಗಳೊಂದಿಗೆ ಫಸ್ಟ್ ನೈಟ್ ರೂಮಿಗೆ ಹೋದ ಅರ್ಜುನ್ಗೆ ತನ್ನ ಹೆಂಡತಿ ಚಿಕ್ಕ ಮಗುವಿನ ಥರ ಲಡ್ಡು ತಿನ್ನುತ್ತಾ ವಿಚಿತ್ರವಾಗಿ ವರ್ತಿಸುವುದನ್ನು ನೋಡಿದರೆ ಆ ಗಂಡನ ಪರಿಸ್ಥಿತಿ ಹೇಗಿರುತ್ತದೆ ಅಂತ ಒಂದು ಬಾರಿ ಊಹಿಸಿಕೊಳ್ಳಿ. ಅಸಲು ಆ ಹುಡುಗಿಗೆ ಏನಾಗಿದೆ? ಮತಿಸ್ಥಿಮಿತವಿಲ್ಲದ ಹೆಂಡತಿಯನ್ನು ಅರ್ಜುನ್ ಬಿಡ್ಬಿಡ್ತಾನಾ? ಅಥವಾ ತನ್ನ ಪ್ರೀತಿಯಿಂದ ಆಕೆಯನ್ನು ಮತ್ತೆ ಮಾಮೂಲಿ ಮನುಷ್ಯನನ್ನಾಗಿ ಮಾಡ್ತಾನಾ? ಈ ಅದ್ಭುತ ಪ್ರೀತಿ ಕಥೆಯನ್ನು ಸಂಪೂರ್ಣವಾಗಿ ಕೇಳಿ. ತನ್ನ ಸ್ನೇಹಿತರಲ್ಲಿ ಇಬ್ಬರಾದ ವಿಶಾಲ್ ಮತ್ತೆ ರೇಖಾ ಲವ್ ಮ್ಯಾರೇಜ್ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡುತ್ತಿರುವುದು ನೋಡಿ ನನಗೆ ಯಾವಾಗ ಮದುವೆ ಯೋಗ ಬರುತ್ತದೋ ಅಂತ ಅಂದುಕೊಂಡನು. ಇಷ್ಟಕ್ಕೂ ನಮ್ಮ ಹೀರೋ ಹೆಸರು ಇನ್ನೂ ಹೇಳಿಲ್ಲ ಅಲ್ವಾ? ಅವನ ಹೆಸರು ಅರ್ಜುನ್. ನೋಡುವುದಕ್ಕೆ ತುಂಬ ಹ್ಯಾಂಡ್ಸಮ್ ಆಗಿ ಇರ್ತಾನೆ. ಅವನಿಗೆ ಗೌರ್ಮೆಂಟ್ ಜಾಬ್ ಬಂದು 1 ವರ್ಷ ಆಗ್ತಿದೆ. ಗೌರ್ನಮೆಂಟ್ ಕೆಲಸದಲ್ಲಿ ಇದ್ದರೂ ಇನ್ನೂ ಮದುವೆ ಸೆಟ್ ಆಗಲಿಲ್ಲ ಅಂತ ತುಂಬ ಫೀಲ್ ಆಗ್ತಾ ಇರ್ತಾನೆ. ನೋಡೋಣ ನಮ್ಮ ಹೀರೋಗೆ ಯಾವ ರೀತಿಯ ಹುಡುಗಿ ಸಿಗ್ತಾಳೋ. ಆದರೆ ಅದಕ್ಕೂ ಮುನ್ನ ಅವರ ಫ್ಯಾಮಿಲಿ ಬಗ್ಗೆ ತಿಳಿದುಕೊಳ್ಳೋಣ. ಜಾನಕಿ ರಾಮಯ್ಯ ಅರ್ಜುನ್ನ ತಂದೆ ತಾಯಿ. ಅವನಿಗೆ ಒಬ್ಬ ಅಕ್ಕ ಒಬ್ಬ ತಂಗಿ ಇದ್ದಾರೆ. ಅಕ್ಕನ ಹೆಸರು ಪವಿತ್ರ, ತಂಗಿಯ ಹೆಸರು ಕಲ್ಪನಾ. ಅರ್ಜುನ್ ರವರದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರುವುದರಿಂದ ಚಿಕ್ಕಂದಿನಿಂದಲೂ ಅಡ್ಜಸ್ಟ್ ಆಗುತ್ತಲೇ ಬೆಳೆಯುತ್ತಾರೆ. ಮೂವರು ಚಿಕ್ಕಂದಿನಿಂದಲೂ ಅವರ ಕುಟುಂಬ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಕಷ್ಟಪಟ್ಟು ಚೆನ್ನಾಗಿ ಓದಿಕೊಳ್ಳುತ್ತಾರೆ. ಆ ರೀತಿ ಅರ್ಜುನ್ ಗೌರ್ಮೆಂಟ್ ಜಾಬ್ ಗಳಿಸುತ್ತಾನೆ. ರಾಮಯ್ಯನಿಗೆ ಸ್ವಲ್ಪ ಹಣದ ಹುಚ್ಚು ಜಾಸ್ತಿ. ಪವಿತ್ರಾಗೆ ಮದುವೆಯಾಗಿ 1 ವರ್ಷದ ಮೇಲಾಗಿದೆ. ರಾಮಯ್ಯ ತನ್ನ ಕಿರಿಯ ಮಗಳ ಕಲ್ಪನಾಳ ಮದುವೆಯನ್ನು ತನ್ನ ಸೊಸೆ ತರುವ ವರದಕ್ಷಿಣೆಯಿಂದ ಮಾಡಬೇಕೆಂಬ ಆಲೋಚನೆಯಲ್ಲಿ ಇರ್ತಾನೆ. ಈಗ ನಮ್ಮ ಹೀರೋಯಿನ್ ವಿಷಯಕ್ಕೆ ಬರೋಣ. ಆಕೆ ಹೆಸರು ಶಶಿಕಲಾ. ಹೆಸರಿಗೆ ತಕ್ಕಂತೆ ಅವಳ ಮುಖ ಚಂದ್ರನ ಬಿಂಬದಂತೆ ಇರುತ್ತದೆ. ಆದರೆ ಅವಳ ಬಾಲ್ಯದಲ್ಲಿ ನಡೆದ ಕೆಲವು ಘಟನೆಗಳಿಂದಾಗಿ ಆಘಾತಕ್ಕೊಳಗಾಗುತ್ತಾಳೆ. ಇದರಿಂದಾಗಿ ದೇಹ ಬೆಳೆದರೂ ಬುದ್ಧಿ ಬೆಳೆಯುವುದಿಲ್ಲ. ಪಾಪ ಚಿಕ್ಕ ಮಗುವಿನಂತೆ ವರ್ತಿಸುತ್ತಾಳೆ. ಎಲ್ಲರೂ ಆಕೆಯನ್ನು ಮುದ್ದಾಗಿ ಶಶಿ ಅಂತ ಕರೆಯುತ್ತಾರೆ. ಕಾಮಾಕ್ಷಿ ಭೈರಪ್ಪ ಶಶಿಕಲಾ ಪೋಷಕರು. ಆಕೆಗೆ ಒಬ್ಬ ತಂಗಿ ಇದ್ದಾಳೆ. ಅವಳ ಹೆಸರು ನಂದಿತಾ. ಕಾಮಾಕ್ಷಿಗೆ ತಾಳ್ಮೆ ಜಾಸ್ತಿ. ಆದರೂ ಚಿಕ್ಕಂದಿನಿಂದ ಶಶಿಕಲಾಳನ್ನು ಸಂಭಾಳಿಸಲು ಸಾಧ್ಯವಾಗದೆ ಯಾವಾಗಲೂ ಆಕೆಗೆ ಬೈಯುವುದು ಒಡೆಯುವುದು ಮಾಡ್ತಾಳೆ. ಅರ್ಜುನ್ ಮನೆಯಲ್ಲಿ ಅರ್ಜುನ್ಗೆ ಸಂಬಂಧಗಳನ್ನು ನೋಡುತ್ತಿರುತ್ತಾರೆ. 1-2 ಒಳ್ಳೆ ಸಂಬಂಧಗಳು ಬಂದರೂ ಹೆಚ್ಚು ವರದಕ್ಷಿಣೆ ತರುವ ಹುಡುಗಿಗಾಗಿ ಅವುಗಳನ್ನು ರಿಜೆಕ್ಟ್ ಮಾಡ್ತಾನೆ ರಾಮಯ್ಯ. ಇದೆಲ್ಲ ಅರ್ಜುನ್ಗೆ ಗೊತ್ತಿಲ್ಲ. ಒಳ್ಳೆ ಸಂಬಂಧಗಳನ್ನು ನೋಡುವಂತೆ ಮದುವೆ ಬ್ರೋಕರ್ಗೆ ಸಹ ಹೇಳ್ತಾನೆ ರಾಮಯ್ಯ. ಈ ಕಡೆ ಭೈರಪ್ಪ ಮತ್ತೆ ಕಾಮಾಕ್ಷಿ ಶಶಿಕಲಾಗೆ ಮದುವೆ ಮಾಡಿದ್ರೆ ಆದ್ರೂ ಶಾಕ್ನಿಂದ ಹೊರಬಂದು ಸೆಟ್ ಆಗ್ತಾಳೆ ಅಂತ ಅಂದುಕೊಂಡು ಶಶಿಕಲಾಗೆ ಸಂಬಂಧಗಳನ್ನು ನೋಡುವುದಕ್ಕೆ ಪ್ರಾರಂಭಿಸುತ್ತಾರೆ. ಒಂದು ದಿನ ರಾಮಯ್ಯನವರಿಗೆ ದೂರದ ಸಂಬಂಧಿಯಾದ ಕೃಷ್ಣಪ್ಪ ಶಶಿಕಲಾ ಫೋಟೋ ತೋರಿಸಿ ವರದಕ್ಷಿಣೆಗೆ 2 ಎಕರೆ ಭೂಮಿ, 10 ತೊಲ ಚಿನ್ನ ಮತ್ತೆ 10 ಲಕ್ಷ ಕ್ಯಾಶ್ ನೀಡುವುದಾಗಿ, ಹಾಗೆ ಶಶಿಕಲಾಗೆ ಇರುವ ದೌರ್ಬಲ್ಯದ ಬಗ್ಗೆಯೂ ಹೇಳ್ತಾನೆ ರಾಮಯ್ಯನಿಗೆ. ಇಷ್ಟೊಂದು ವರದಕ್ಷಿಣೆ ಕೊಡ್ತಾರೆ ಅಂತ ಹೇಳಿದ ತಕ್ಷಣ ರಾಮಯ್ಯ ಆ ಸಂಬಂಧವನ್ನೇ ಫಿಕ್ಸ್ ಮಾಡುವಂತೆ ಕೃಷ್ಣಪ್ಪನಿಗೆ ಹೇಳ್ತಾನೆ. ಹುಡುಗಿ ಚೆನ್ನಾಗಿಯೇ ಇರುವುದರಿಂದ ಹುಡುಗನಿಗೆ ಇಷ್ಟವಾಗುತ್ತಾಳೆ ಅಂತ ಅರ್ಜುನನ್ನು ಭೇಟಿಯಾಗಲು ಬೆಂಗಳೂರಿಗೆ ಹೋಗ್ತಾನೆ ರಾಮಯ್ಯ. ಅಲ್ಲಿ ಅರ್ಜುನನ್ನು ಭೇಟಿಯಾಗಿ ಶಶಿಕಲಾ ಫೋಟೋವನ್ನು ತೋರಿಸುತ್ತಾನೆ. ಅರ್ಜುನ್ಗೆ ಶಶಿಕಲಾ ತುಂಬಾ ಇಷ್ಟವಾಗುತ್ತಾಳೆ. ಈ ವರದಕ್ಷಿಣೆ ಉಡುಗೊರೆಗಳ ಬಗ್ಗೆ ಅರ್ಜುನ್ಗೆ ಹೇಳಬಾರದೆಂದು ಮೊದಲೇ ಅಂದುಕೊಂಡಿರುತ್ತಾನೆ ರಾಮಯ್ಯ. ಲೋ ಅರ್ಜುನ್, ಅವರಿಗೆ ಎಂಗೇಜ್ಮೆಂಟ್ ಆಗಿ ಬರುವುದಿಲ್ಲವಂತೆ. ಅದಕ್ಕೆ ಡೈರೆಕ್ಟ್ ಆಗಿ ಮದುವೆ ಮಾಡೋಣ ಅಂತ ನಿರ್ಧರಿಸಿದ್ದೇವೆ. ನಿನ್ನ ಅಭಿಪ್ರಾಯ ಹೇಳು ಅಂತ ರಾಮಯ್ಯ ಕೇಳಿದ ತಕ್ಷಣ ಅರ್ಜುನ್, ನನಗೆ ಹುಡುಗಿ ತುಂಬಾ ಇಷ್ಟವಾಗಿದ್ದಾಳೆ ಅಪ್ಪ, ಇನ್ನೆಲ್ಲ ನಿಮ್ಮಿಷ್ಟ ಅಂತ ಹೇಳಿದನು. ಸತ್ಯ ಅವನಿಗೆ ಗೊತ್ತಿಲ್ವಲ್ಲ ಪಾಪ. ಮೊದಲೇ ಅರ್ಜುನ್ಗೆ ಮದುವೆ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ. ಇನ್ನು ಶಶಿಕಲಾ ಫೋಟೋ ನೋಡಿದ ಕ್ಷಣದಿಂದ ಅವನ ಮನಸ್ಸಿನಲ್ಲಿಲ್ಲ. ಏನೇನೋ ಊಹಿಸಿಕೊಳ್ಳುತ್ತಾ ಮದುವೆಯ ದಿನಕ್ಕಾಗಿ ಕಾಯುತ್ತಿರುತ್ತಾನೆ ಪಾಪ. 2 ಮನೆಗಳಲ್ಲಿ ಮದುವೆಯ ಸಿದ್ಧತೆಗಳು ಪ್ರಾರಂಭವಾಗುತ್ತವೆ. ಇಲ್ಲಿ ಶಶಿಕಲಾಗೆ ಏನು ನಡೆಯುತ್ತಿದೆ ಅಂತ ಅರ್ಥವಾಗುತ್ತಿಲ್ಲ ಪಾಪ. ಆದರೆ ತನ್ನ ಅಪ್ಪ ಅಮ್ಮ ತುಂಬಾ ಸಂತೋಷವಾಗಿದ್ದಾರೆ ಅಂತ ಅರಿತುಕೊಂಡಳು. ದಿನಗಳು ಹುರುಳುತ್ತಾ ಮದುವೆಯ ದಿನ ಬಂದೇ ಬಿಟ್ಟಿತು. ಶಶಿಯನ್ನು ವಧುವಿನಂತೆ ತುಂಬಾ ಸುಂದರವಾಗಿ ರೆಡಿ ಮಾಡ್ತಾರೆ. ಆದರೆ ಶಶಿಕಲಾಗೆ ಇದ್ಯಾವುದು ಗೊತ್ತಿಲ್ವಲ್ಲ. ಆದ್ದರಿಂದ ಅವಳು ಅಲ್ಲಿ ಇಟ್ಟಿದ್ದ ಲಡ್ಡುಗಳನ್ನು ತಿನ್ನುತ್ತಾ
ಆ ಕಡೆ ಈ ಕಡೆ ಓಡಾಡುತ್ತಿರುತ್ತಾಳೆ. ಇದನ್ನು ಗಮನಿಸಿದ ಕಾಮಾಕ್ಷಿ ಶಶಿಕಲಾಳನ್ನು ಗದರಿಸಿಕೊಂಡು ರೂಮಿನಲ್ಲಿ ತನ್ನ ಪಕ್ಕದಲ್ಲಿ ಕೂರಿಸಿಕೊಳ್ಳುತ್ತಾಳೆ. ಇಲ್ಲಿ ನಮ್ಮ ಅರ್ಜುನ್ ಸಹ ಏನು ಕಡಿಮೆ ಇಲ್ಲ. ಅವನು ಸಹ ತುಂಬಾ ಹ್ಯಾಂಡ್ಸಮ್ ಆಗಿ ಸುಂದರವಾಗಿ ರೆಡಿ ಆಗ್ತಾನೆ. ಹಸೆಮಣೆಯ ಮೇಲೆ ಕುಳಿತು ಶಶಿಗಾಗಿ ಕಾತುರದಿಂದ ಕಾಯುತ್ತಿರುತ್ತಾನೆ. ಪೂಜಾರಿಗಳು ಮದುವೆ ಹೆಣ್ಣನ್ನು ಕರೆತರಲು ಹೇಳಿದಾಗ ಅರ್ಜುನ್ ಮುಖ 1000 ವೋಲ್ಟಿನ ಬಲ್ಪಿನಂತೆ ಹೊಳೆಯುತ್ತದೆ. ಮದುವೆಯಾಗುವ ತನಕ ನೀನು ಸೈಲೆಂಟ್ ಆಗಿ ಇದ್ರೆ ನಿನಗೆ ಬಹಳಷ್ಟು ಲಡ್ಡುಗಳನ್ನು ಕೊಡ್ತೀನಿ ಅಂತ ಕಾಮಾಕ್ಷಿ ಶಶಿಕಲಾಳನ್ನು ಕನ್ವಿನ್ಸ್ ಮಾಡಿ ಮದುವೆ ಮಂಟಪಕ್ಕೆ ಕರೆದುಕೊಂಡು ಬರ್ತಾಳೆ. ಶಶಿ ಲಡ್ಡುಗಳಿಗಾಗಿ ಹಸೆಮಣೆಯ ಮೇಲೆ ಮೌನವಾಗಿ ಕುಳಿತುಕೊಳ್ಳುತ್ತಾಳೆ. ಮದುವೆ ಕಾರ್ಯಕ್ರಮಗಳು ಒಂದರ ನಂತರ ಒಂದರಂತೆ ನಡೆಯುತ್ತಿವೆ. ಮಾಂಗಲ್ಯ ಧಾರಣೆ ಸಮಯದಲ್ಲಿ ಅರ್ಜುನ್ ಶಶಿಕಲಾ ಕಡೆ ನೋಡಿದರೆ ಆಕೆಯಲ್ಲಿ ಯಾವ ಭಾವನೆಗಳು ಕಾಣಿಸಲಿಲ್ಲ. ಬಹುಶಃ ನಾಚಿಕೆ ಪಡುತ್ತಿರಬೇಕು ಅಂತ ಅಂದುಕೊಂಡು ಸುಮ್ಮನಾಗಿ ಬಿಟ್ಟನು. ಮದುವೆ ಕಾರ್ಯಕ್ರಮ ಪೂರ್ತಿಯಾಯಿತು. ಯಾವಾಗ ಶಶಿಕಲಾಳನ್ನು ಭೇಟಿಯಾಗೋಣ, ಯಾವಾಗ ಆಕೆಯೊಂದಿಗೆ ಮಾತನಾಡೋಣ ಅಂತ ಕಾತುರದಿಂದ ಕಾಯುತ್ತಿದ್ದಾನೆ ಅರ್ಜುನ್. ಮರುದಿನ ಅರ್ಜುನ್ ಶಶಿಕಲಾ ಶೋಭನಕ್ಕೆ ಏರ್ಪಾಟುಗಳು ಮಾಡಿದರು ಹಿರಿಯರು. ಅರ್ಜುನ್ ಶಶಿಕಲಾ ಬರುವಿಕೆಗಾಗಿ 1000 ಕಣ್ಣುಗಳೊಂದಿಗೆ ಕಾಯುತ್ತಿದ್ದಾನೆ. ಶಶಿಕಲಾ ಕೋಣೆಗೆ ಪ್ರವೇಶಿಸಿದ ತಕ್ಷಣ ಆಕೆಯನ್ನು ಹತ್ತಿರಕ್ಕೆ ತೆಗೆದುಕೊಳ್ಳಲು ಹೋಗುತ್ತಾನೆ ಅರ್ಜುನ್. ಅಷ್ಟೇ, ಶಶಿಕಲಾ ಜೋರಾಗಿ ಕಿರುಚುತ್ತಾ ರೂಮ್ ಫುಲ್ ಓಡುತ್ತಾ ಎಲ್ಲವನ್ನೂ ಎಸೆಯುತ್ತಿರುತ್ತಾಳೆ. ಲಡ್ಡುಗಳನ್ನು ನೋಡಿದ ತಕ್ಷಣ ನಿಲ್ಲಲಾಗದೆ ಕುಳಿತುಕೊಂಡು ತಿನ್ನುವುದಕ್ಕೆ ಪ್ರಾರಂಭಿಸಿದಳು. ಅರ್ಜುನ್ ಆಕೆ ಬಳಿ ಬರುತ್ತಿದ್ದರೆ, ಈ ಲಡ್ಡುಗಳು ನನ್ನವು, ನಾನು ನಿನಗೆ ಕೊಡುವುದಿಲ್ಲ, ಹೋಗು ಅಂತ ಅವನನ್ನು ಹಿಂದಕ್ಕೆ ತಳ್ಳುತ್ತಾಳೆ. ಇದನ್ನೆಲ್ಲ ನೋಡಿದ ಅರ್ಜುನ್ ದಿಗ್ಭ್ರಮೆಗೊಂಡನು. ಅವನಿಗೆ ಪರಿಸ್ಥಿತಿಯೆಲ್ಲ ಅರ್ಥವಾಯಿತು. ಇನ್ನು ಮಾಡುವುದೇನೂ ಇಲ್ಲದೆ ಯಾರಿಗೂ ಹೇಳದೆ ರಾತ್ರಿಗೆ ರಾತ್ರಿ ಬೆಂಗಳೂರಿಗೆ ಹೊರಡುತ್ತಾನೆ. ಬಂದಿದ್ದಾನೆ ಎಂಬ ಮಾತೇ ವಿನಃ ಅವನ ಮನಸ್ಸಿನಲ್ಲಿಲ್ಲ. ಒಮ್ಮೆಲೆ ಬರಸ್ಟ್ ಆಗೋಗ್ತಾನೆ. ತನ್ನ ರೂಮಿನಲ್ಲಿ ಒಬ್ಬನೇ ಕೊರಗಿ ಕೊರಗಿ ಅಳುತ್ತಾನೆ. ಅವನ ಮನಸ್ಸಿನಲ್ಲಿ ಅನೇಕ ಉತ್ತರವಿಲ್ಲದ ಪ್ರಶ್ನೆಗಳು ಉದ್ಭವಿಸುತ್ತಿವೆ. ಶಶಿ ಯಾಕೆ ಆ ರೀತಿ ಬಿಹೇವ್ ಮಾಡ್ತಿದ್ದಾಳೆ? ಇದು ಅಪ್ಪನಿಗೆ ಮೊದಲೇ ಗೊತ್ತಾ? ಆದರೂ ನನ್ನ ಬಳಿ ಮುಚ್ಚಿಟ್ಟರ? ಅತ್ತೆ ಮಾವನವರು ಸಹ ನನ್ನ ಬಳಿ ಮುಚ್ಚಿಟ್ಟರ ಅಂತ ಏನೇನೋ ಯೋಚಿಸುತ್ತಾ ಹತ್ತು ಎಷ್ಟೊತ್ತಿಗೂ ನಿದ್ದೆ ಮಾಡಿದನು. ಹೀಗೆ ಆ ರಾತ್ರಿ ಕಳೆಯುತ್ತದೆ. ಬೆಳಗಿನ ಜಾವ ಕಾಮಾಕ್ಷಿ ಮಗಳನ್ನು ನಿದ್ದೆ ಎಬ್ಬಿಸೋಣ ಅಂತ ಅವರ ರೂಮಿನ ಬಳಿ ಬರ್ತಾಳೆ. ಬಾಗಿಲು ತೆರೆದೇ ಇತ್ತು. ಆದ್ದರಿಂದ ಒಳಗಡೆಗೆ ಹೋಗಿ ನೋಡಿದರೆ ಅರ್ಜುನ್ ಕಾಣಿಸಲಿಲ್ಲ. ಅಳಿಯಂದ್ರು ಎಲ್ಲಿ ಅಂತ ಶಶಿಕಲಾಗೆ ಕೇಳಿದಳು. ಏನೋ ನನಗೇನು ಗೊತ್ತು ಅಂತ ನಿರ್ಲಕ್ಷ್ಯೆಯಿಂದ ಉತ್ತರಿಸಿದಳು ಶಶಿ. ಅದನ್ನು ಕೇಳಿ ಕಾಮಾಕ್ಷಿಗೆ ಕೋಪ ನೆತ್ತಿಗೇರಿತು. ಕೋಪದಿಂದ ಶಶಿಕಲಾಳನ್ನು ಹೊಡೆಯುತ್ತಿದ್ದರೆ ಶಶಿಕಲಾ ಕಿರುಚಾಟಕ್ಕೆ ಪಕ್ಕದ ರೂಮಿನಲ್ಲಿದ್ದ ಭೈರಪ್ಪ ಓಡಿ ಬರುತ್ತಾನೆ. ಏನು ಕಾಮಾಕ್ಷಿ, ಏನ್ ಮಾಡ್ತಾ ಇದ್ದೀಯಾ? ಅವಳನ್ನು ಸಾಯಿಸ್ಬಿಡ್ತೀಯಾ ಏನು ಅಂತ ಗದರುತ್ತಾರೆ. ನಿಮ್ಮ ಮಗಳನ್ನು ಒಡೆಯುವುದು ನನಗೇನು ಖುಷಿಯಲ್ಲ. ನಿಮ್ಮ ಮಗಳು ಏನು ಮಾಡಿದ್ಲ ಗೊತ್ತಾ ಅಂತ ವಿಷಯವನ್ನು ಹೇಳ್ತಾಳೆ ಕಾಮಾಕ್ಷಿ. ಅದನ್ನು ಕೇಳಿದ ಭೈರಪ್ಪ ಸ್ಥಳದಲ್ಲೇ ಕುಸಿದು ಕುಳಿತರು. ಅಳಿಯಂದ್ರು ಯಾಕೆ ಹೀಗೆ ಮಾಡಿದ್ರು? ನಾವು ಸತ್ಯವನ್ನ ತಿಳಿಸಿ ಅಲ್ವಾ ಮದುವೆ ಮಾಡಿದ್ದು. ಈ ರೀತಿ ಯಾರಿಗೂ ಹೇಳದ ಹಠಾತ್ತನೆ ಯಾಕೆ ಹೋದ್ರು? ಈಗ ನಮ್ಮ ಮಗುವಿನ ಜೀವನ ಏನಾಗಬೇಕು? ಈ ರೀತಿ ಸಾವಿರಾರು ಪ್ರಶ್ನೆಗಳಿಂದ ಆ ದಂಪತಿಗಳು ಕುಗ್ಗಿ ಹೋಗುತ್ತಾರೆ. ಇಲ್ಲಿ ಅರ್ಜುನ್ ಬೆಳಕಾದ ನಂತರ ಫ್ರೆಶ್ ಆಗಿ ಆಫೀಸಿಗೆ ಹೊರಡುತ್ತಾನೆ. ಏನು ಆಗಲೇ ಬಂದ್ಬಿಟ್ಟಿದೀಯಾ ಅಂತ ಕೆಲವರು, ನಮ್ಮ ತಂಗಿಯಲ್ಲಿ ಯಾವಾಗ ತೋರಿಸುತ್ತೀಯಾ ಅಂತ ಇನ್ನು ಕೆಲವರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಕೇಳುತ್ತಾ ಅರ್ಜುನ್ಗೆ ತಲೆ ತಿನ್ನುತ್ತಿದ್ದರೆ ಅವರ ಪ್ರಶ್ನೆಗಳನ್ನು ಸಹಿಸಲಾಗದೆ ಅರ್ಧ ದಿನದ ರಜೆ ತೆಗೆದುಕೊಂಡು ತನ್ನ ಮನೆಗೆ ಹೋಗುತ್ತಾನೆ. ಅರ್ಜುನ್ ಬಾಡಿಗೆಗೆ ಇರುವ ಮನೆ ಓನರ್ ಅವರು ತುಂಬಾ ಒಳ್ಳೆಯವರು. ಅವರಿಗೆ 5 ವರ್ಷದ ಮೊಮ್ಮಗಳು ಸಹ ಇದ್ದಾಳೆ. ಅವಳ ಹೆಸರು ಚಿನ್ಮಯಿ. ಎಲ್ಲರೂ ಚಿನ್ನಿ ಚಿನ್ನಿ ಅಂತ ಕರೆಯುತ್ತಾರೆ. ಚಿನ್ನಿ ಅರ್ಜುನ್ಗೆ ತುಂಬಾ ಕ್ಲೋಸ್. ಅರ್ಜುನ್ ಮನೆಗೆ ಬಂದ ತಕ್ಷಣ, ಅಂಕಲ್, ಆಂಟಿಯಲ್ಲಿ ಯಾವಾಗ ಬರ್ತಾಳೆ ಅಂತ ಕೇಳುತ್ತಾಳೆ ಚಿನ್ನಿ. ಅದಕ್ಕೆ ಅರ್ಜುನ್, ಬೇಗ ಬರ್ತಾಳಮ್ಮ ಅಂತ ಚಿನ್ನಿ ಕೆನ್ನೆಗೆ ಮುತ್ತನ್ನು ಕೊಟ್ಟು ಒಳಗಡೆಗೆ ಹೊರಟು ಹೋಗುತ್ತಾನೆ. ಮನೆ ಒಳಗಡೆಗೆ ಬಂದ ಅರ್ಜುನ್ ಅಳುತ್ತಾ ತನ್ನಲ್ಲಿ ತಾನೇ ಕುಗ್ಗಿ ಹೋಗುತ್ತಿರುತ್ತಾನೆ. ನನ್ನ ಜೀವನ ಯಾಕೆ ಹೀಗಾಯಿತು? ನನ್ನ ವೈವಾಹಿಕ ಜೀವನದ ಮೇಲೆ ಎಷ್ಟು ಆಸೆಗಳನ್ನು ಇಟ್ಟುಕೊಂಡಿದ್ದೆ ಅಂತ ದುಃಖ ಪಡ್ತಾ ಇರ್ತಾನೆ. ಅಷ್ಟರಲ್ಲಿ ರಾಮಯ್ಯರವರಿಂದ ಕಾಲ್ ಬರುತ್ತದೆ. ಆದರೆ ಅರ್ಜುನ್ ಕಾಲ್ ಪಿಕ್ ಮಾಡುವುದಿಲ್ಲ. ಹೀಗೆಯೇ ಕೆಲವು ದಿನಗಳು ಕಳೆದವು. ಅರ್ಜುನ್ಗೆ ಏನೂ ಮಾಡಲು ಮನಸ್ಸಿಲ್ಲ. ಸರಿಯಾಗಿ ಊಟ ಮಾಡುತ್ತಿಲ್ಲ, ನಿದ್ದೆ ಮಾಡುತ್ತಿಲ್ಲ. ಎಲ್ಲರೂ ಅರ್ಜುನ್ನನ್ನು ಕೇಳುತ್ತಲೇ ಇರ್ತಾರೆ, ನಿನ್ನ ಹೆಂಡತಿಯನ್ನು ಯಾವಾಗ ಕರೆದುಕೊಂಡು ಬರ್ತೀಯಾ, ನಮಗೆ ಯಾವಾಗ ತೋರಿಸುತ್ತೀಯಾ ಅಂತ. ಅವನು ಏನೋ ಒಂದು ಹೇಳಿ
ಆ ವಿಷಯವನ್ನು ದಾಟಿ ಬಿಡುತ್ತಿದ್ದನು. ಕಾಮಾಕ್ಷಿ ಭೈರಪ್ಪನವರು ತಮ್ಮ ಮಗಳ ಜೀವನ ಹೀಗಾಯಿತು ಅಂತ ಕುಗ್ಗಿ ಹೋಗುತ್ತಿರುತ್ತಾರೆ. ರಾಮಯ್ಯ ಶಶಿಕಲಾಳನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗ್ತೀವಿ ಅಂತ ಕೇಳಿದರೆ, ಈಗ ಬೇಡ ಬಾವಾ, ಇನ್ನು ಕೆಲವು ದಿನಗಳ ನಂತರ ಕರೆದುಕೊಂಡು ಹೋಗುವಿರಂತೆ ಅಂತ ಹೇಳುತ್ತಿದ್ದರು. ಒಂದು ದಿನ ಕಾಮಾಕ್ಷಿಯವರ ಮನೆಯ ಮುಂದೆ ಮದುವೆಯ ಮೆರವಣಿಗೆ ಹಾದು ಹೋಗುವುದನ್ನು ನೋಡಿ ಶಶಿಕಲಾ ಅಳುತ್ತಾ ಒಳಗೆ ಹೋಗುತ್ತಾಳೆ. ಅಮ್ಮ, ಅಕ್ಕ ಅಳ್ತಿದ್ದಾಳೆ ಅಂತ ನಂದಿತ್ತ ಶಶಿಕಲಾ ತಂಗಿ ಹೇಳಿದ ತಕ್ಷಣ ಕಾಮಾಕ್ಷಿ ಒಳಗಡೆಗೆ ಹೋಗಿ ಶಶಿಕಲಾಳನ್ನು ಏನಾಯ್ತಮ್ಮ ಅಂತ ಕೇಳಿದಳು. ಅಮ್ಮ, ಅದು ಅದು ಏನಾಯ್ತಂದ್ರೆ ನನ್ನ ಮದುವೆ ಗಂಡು ನನ್ನನ್ನು ಬಿಟ್ಟು ಹೊರಟೋಗ್ತಿದ್ದಾನೆ ಅಂತ ಶಶಿ ಜೋರಾಗಿ ಅಳುತ್ತಿದ್ದಾಳೆ. ಅದನ್ನು ಕೇಳಿ ಕಾಮಾಕ್ಷಿ, ನನ್ನ ತಾಯಿ, ಎಷ್ಟು ಕಷ್ಟ ಬಂದಿದೆ ನಿನಗೆ. ಚಿಕ್ಕಂದಿನಿಂದಲೂ ಕಷ್ಟಗಳಲ್ಲೇ ಹುಟ್ಟಿದೆ, ಕಷ್ಟಗಳಲ್ಲೇ ಬೆಳೆದೆ, ಈಗ ಹೀಗೆ ಅಂತ ಕುಗ್ಗಿ ಹೋದಳು. ಶಶಿಕಲಾಳನ್ನು ಸಮಾಧಾನಪಡಿಸಿ ಮಲಗಿಸಿದಳು ಕಾಮಾಕ್ಷಿ. ಅಕ್ಕಪಕ್ಕದವರು, ನಿಮ್ಮ ಮಗಳನ್ನು ಇನ್ನೂ ಅವಳ ಅತ್ತೆಯ ಮನೆಗೆ ಕಳುಹಿಸಲಿಲ್ಲವೇ? ಈ ವಿಚಿತ್ರವನ್ನು ನಾವು ಎಲ್ಲಿಯೂ ನೋಡಲಿಲ್ಲ ಅಂತ ತೀಕ್ಷ್ಣ ಮಾತುಗಳಿಂದ ಅವರ ನೋವನ್ನು ಇನ್ನಷ್ಟು ಜಾಸ್ತಿ ಮಾಡ್ತಾರೆ. ಆ ಮಾತುಗಳನ್ನು ಸಹಿಸಲಾಗದ ಭೈರಪ್ಪ ಮಗಳನ್ನು ಅತ್ತೆ ಮನೆಗೆ ಕಳುಹಿಸಲು ನಿರ್ಧರಿಸಿಕೊಂಡರು. ಒಂದು ಒಳ್ಳೆಯ ದಿನ ನೋಡಿ ಶಶಿಕಲಾಳನ್ನು ಅತ್ತೆ ಮನೆಯಲ್ಲಿ ಬಿಟ್ಟು ಬಂದರು. ಅಂದಿನಿಂದ ಶಶಿಕಲಾಗೆ ಕಷ್ಟಗಳು ಹೆಚ್ಚಾದವು. ಜಾನಕಿ ಮತ್ತೆ ಕಲ್ಪನಾ ಕಿರುಕುಳ ಹೆಚ್ಚಾಯಿತು. ಯಾವಾಗ ನೋಡಿದರೂ ಶಶಿಕಲಾಳನ್ನು ಬೈಯುತ್ತಾ ಒಡೆಯುತ್ತಾ ಏನೋ ಒಂದು ಅನ್ನುತ್ತಲೇ ಇರ್ತಾರೆ. ಶಶಿ ಯಾರಿಗೂ ಏನೂ ಅನ್ನಲಾಗದೆ ತನ್ನೊಳಗೆ ಅಳುತ್ತಿದ್ದಳು ಪಾಪ. ಆಕೆಯನ್ನು ದನದ ಕೊಟ್ಟಿಗೆಯ ಪಕ್ಕದ ಒಂದು ಸಣ್ಣ ರೂಮಿನಲ್ಲಿ ಇಡ್ತಾರೆ. ಆಕೆಗೆ ಸಮಯಕ್ಕೆ ಸರಿಯಾಗಿ ಊಟ ಸಹ ನೀಡುತ್ತಿರಲಿಲ್ಲ. ಸುಮ್ಮನೆ ಇವಳಿಗ್ಯಾಕೆ ಊಟ ಕೊಡಬೇಕು ಅಂತ. ಏನೋ ಒಂದು ಕೆಲಸ ಹೇಳಿದರೆ ವಿನಃ ಇವಳು ದಾರಿಗೆ ಬರುವುದಿಲ್ಲ ಅಂತ ಬಾವಿಯ ಬಳಿ ಪಾತ್ರೆಗಳನ್ನು ಬಿಸಾಕಿ ಇವೆಲ್ಲವನ್ನು ಉಜ್ಜಿತೊಳಿ ಅಂತ ಹೇಳುತ್ತಾಳೆ ಜಾನಕಿ. ಶಶಿ ಸರಿ ಎಂದು ತಲೆಯಾಡಿಸಿ ಕೆಲಸ ಮಾಡಲು ಪ್ರಾರಂಭಿಸುತ್ತಾಳೆ. ಇನ್ನೂ ಕೆಲಸ ಆಗಲಿಲ್ವಾ ಅಂತ ಜಾನಕಿ ಬಂದು ನೋಡುವಷ್ಟರಲ್ಲಿ ಶಶಿ ಪಾತ್ರೆ ತೊಳೆಯುವ ಸೋಪನ್ನು ಪುಡಿ ಪುಡಿ ಮಾಡಿ ಪಾತ್ರೆಗಳಿಗೆ ಹಚ್ಚುತ್ತಿರುತ್ತಾಳೆ. ಅದನ್ನು ನೋಡಿದ ಜಾನಕಿ ಶಶಿಕಲಾಳನ್ನು ಚೆನ್ನಾಗಿ ಒಡೆಯುತ್ತಾಳೆ. ದಿನಗಳು ಹೀಗೆಯೇ ಕಳೆಯುತ್ತಿರುತ್ತವೆ. ಜಾನಕಿ ತನ್ನ ಮಗನ ಜೀವನದ ಬಗ್ಗೆ ಚಿಂತೆ ಮಾಡುತ್ತಾ ಅನಾರೋಗ್ಯಕ್ಕೆ ಒಳಗಾಗುತ್ತಾಳೆ. ಅರ್ಜುನ್ ಅರ್ಜುನ್ ಅಂತ ಕನವರಿಸುತ್ತಲೇ ಇರ್ತಾಳೆ. ಇದನ್ನೆಲ್ಲ ನೋಡಿದ ರಾಮಯ್ಯ ಅರ್ಜುನ್ಗೆ ಕಾಲ್ ಮಾಡಿ ವಿಷಯವನ್ನೆಲ್ಲ ಹೇಳಿ ಮನೆಗೆ ಕರೆಯುತ್ತಾರೆ. ಅರ್ಜುನ್ ಮನೆಗೆ ಹೊರಡುತ್ತಾನೆ. ಮನೆಗೆ ಬಂದ ಮಗನನ್ನು ನೋಡಿ ಜಾನಕಿ ತುಂಬಾ ಸಂತೋಷ ಪಡುತ್ತಾಳೆ. ಹಣಕ್ಕಾಗಿ ತಾನು ಮಾಡಿದ ಎಲ್ಲ ತಪ್ಪನ್ನು ಅರ್ಜುನ್ಗೆ ವಿವರಿಸಿ ಕಣ್ಣೀರೊಂದಿಗೆ ಕ್ಷಮಾಪಣೆ ಕೇಳುತ್ತಾರೆ ರಾಮಯ್ಯ. ಆಗಿದ್ದೇನೋ ಆಗೋಗಿದೆ ಅಪ್ಪ, ನೀವೇನು ದುಃಖ ಪಡಬೇಡಿ ಅಂತ ಅರ್ಜುನ್ ರಾಮಯ್ಯನನ್ನು ಸಮಾಧಾನ ಪಡಿಸುತ್ತಾನೆ. ಅಷ್ಟರಲ್ಲಿ ಜಾನಕಿ, ಅರ್ಜುನ್ ಊಟ ಮಾಡುವಂತೆ ಕೈ ತೊಳೆದುಕೊಂಡು ಬಾ ಅಂತ ಕರೆಯುತ್ತಾಳೆ. ಹೊರಗೆ ಬಂದ ಅರ್ಜುನ್ಗೆ ಕೊಟ್ಟಿಗೆಯ ಪಕ್ಕದ ರೂಮಿನಲ್ಲಿ ಇರುವ ಶಶಿಕಲಾ ಕಾಣಿಸುತ್ತಾಳೆ. ಅರ್ಜುನ್ ಹಿಂಜರಿಯುತ್ತಲೇ ಶಶಿ ಹತ್ತಿರಕ್ಕೆ ಹೋಗಿ ಆಕೆ ಯೋಗಕ್ಷೇಮವನ್ನು ವಿಚಾರಿಸುತ್ತಾನೆ. ಶಶಿ ತಾನು ಚೆನ್ನಾಗಿದ್ದೇನೆ ಎಂಬಂತೆ ತಲೆಯಾಡಿಸುತ್ತಾಳೆ. ಶಶಿಯ ಊದಿಕೊಂಡ ಕೆನ್ನೆಗಳನ್ನು ನೋಡಿ ಏನು ನಡೆಯುತ್ತಿದೆ ಅಂತ ಫುಲ್ ಅರ್ಥವಾಯಿತು ಅರ್ಜುನ್ಗೆ. ಅಷ್ಟರಲ್ಲಿ ಕಲ್ಪನಾ ಅಳಸಿ ಹೋದ ಅನ್ನವನ್ನು ತಂದು ಶಶಿ ಮುಂದೆ ಎಸೆದು ತಿನ್ನು ಅಂತ ನಿರ್ಲಕ್ಷ್ಯವಾಗಿ ಹೇಳುತ್ತಾಳೆ. ಅದನ್ನು ನೋಡಿದ ಅರ್ಜುನ್ ಕಣ್ಣುಗಳು ಅವನಿಗೆ ತಿಳಿಯದೆ ತೇವವಾದವು. ತನ್ನ ತಂದೆಯ ತಪ್ಪಿಗೆ ಶಶಿ ಇಷ್ಟೊಂದು ಶಿಕ್ಷೆ ಅನುಭವಿಸುತ್ತಿದ್ದಾಳ ಅಂತ ಅಂದುಕೊಂಡನು. ಜಾನಕಿ ಸ್ವಲ್ಪ ಚೇತರಿಸಿಕೊಂಡ ನಂತರ ಅರ್ಜುನ್ ಹಿಂದಿರುಗುವ ಪ್ರಯಾಣಕ್ಕೆ ಸಿದ್ಧನಾಗುತ್ತಾನೆ. ಬೆಂಗಳೂರಿಗೆ ಹೋದ ಅರ್ಜುನ್ಗೆ ಪದೇ ಪದೇ ಶಶಿಕಲಾ ಮೈಮೇಲೆ ಇರುವ ಗಾಯಗಳು, ಹೊಡೆತಗಳು, ಸುತ್ತಮುತ್ತಲಿನ ವಾತಾವರಣ ನೆನಪಾಗ್ತಾ ಇರುತ್ತೆ. ಒಂದು ದಿನ ಅಡಿಗೆ ಮನೆಯಲ್ಲಿ ಗ್ಯಾಸ್ ಲೀಕ್ ಆಗ್ತಾ ಇರುತ್ತದೆ. ಇದರ ಅರಿವಿಲ್ಲದ ಜಾನಕಿ ಅಡಿಗೆ ಮನೆಗೆ ಹೋಗಿ ಒಲೆ ಹಚ್ಚುತ್ತಾಳೆ. ಅಷ್ಟೇ, ಬೆಂಕಿ ಎಲ್ಲೆಡೆ ಹರಡುತ್ತದೆ. ಜಾನಕಿ ಒಳಗಿನಿಂದ ಕಿರುಚುತ್ತಿರುತ್ತಾಳೆ. ಕಿರುಚಾಟ ಕೇಳಿ ರಾಮಯ್ಯ ಕಲ್ಪನಾ ಅಲ್ಲಿಗೆ ಬರ್ತಾರೆ. ಅವರಿಬ್ಬರಿಗೂ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಅಕ್ಕಪಕ್ಕದ ಮನೆಗಳವರು ಸಹ ಅಲ್ಲಿಗೆ ಬರ್ತಾರೆ. ಏನು ಇಲ್ಲಿ ತುಂಬಾ ಜನರಿದ್ದಾರೆ ಅಂತ ಅಂದುಕೊಳ್ಳುತ್ತಾ ಶಶಿಕಲಾ ಸಹ ಒಳಗಡೆಗೆ ಹೋಗುತ್ತಾಳೆ. ಬೆಂಕಿ ಹೊತ್ತುಕೊಂಡಿರುವ ಜಾನಕಿಯನ್ನು ನೋಡ್ತಾಳೆ ಶಶಿ. ಒಂದು ದಿನ ಶಶಿಯ ಮನೆಯಲ್ಲಿ ಬೆಂಕಿ ಹೊತ್ತಿಕೊಂಡಾಗ ಭೈರಪ್ಪ ಒಂದು ಕಂಬಳಿಯಿಂದ ಬೆಂಕಿಯನ್ನು ನಂದಿಸುತ್ತಾನೆ. ಅದನ್ನು ನೆನಪಿಸಿಕೊಳ್ಳುತ್ತಾ ಶಶಿ ಧೈರ್ಯದಿಂದ ಕಂಬಳಿಯೊಂದಿಗೆ ಒಳಗೆ ಹೋಗಿ ಜಾನಕಿ ಜೀವವನ್ನು ಉಳಿಸಿ ಹೊರಗೆ ಕರೆತರುತ್ತಾಳೆ. ಎಲ್ಲರೂ ಶಶಿಯನ್ನು ಹೊಗಳುತ್ತಾರೆ. ಆದರೆ ಜಾನಕಿಯ ಹೃದಯ ಮಾತ್ರ ಕರಗುವುದಿಲ್ಲ. ರಾಮಯ್ಯ ಅರ್ಜುನ್ಗೆ ಕಾಲ್ ಮಾಡಿ ನಡೆದದ್ದನ್ನೆಲ್ಲ ಹೇಳುತ್ತಾನೆ.
ಅರ್ಜುನ್ಗೆ ಶಶಿಕಲಾ ಮೇಲೆ ಒಳ್ಳೆ ಅಭಿಪ್ರಾಯ ಮೂಡುತ್ತದೆ. ಆಕೆಗೆ ಮನಸ್ಸಿನಲ್ಲಿಯೇ ಧನ್ಯವಾದಗಳು ತಿಳಿಸುತ್ತಾನೆ. ಜಾನಕಿಯ ಜೀವವನ್ನು ಉಳಿಸಿದ್ದರಿಂದ ರಾಮಯ್ಯನಲ್ಲಿ ಸ್ವಲ್ಪ ಬದಲಾವಣೆ ಪ್ರಾರಂಭವಾಗುತ್ತದೆ. ಶಶಿಯನ್ನು ಸ್ವಲ್ಪ ಪ್ರೀತಿಯಿಂದ ನೋಡಲು ಪ್ರಾರಂಭಿಸುತ್ತಾನೆ. ಆದರೆ ಜಾನಕಿಯಲ್ಲಿ ಯಾವ ಬದಲಾವಣೆಯೂ ಬರುವುದಿಲ್ಲ. ಹೀಗೆ ದಿನಗಳು ಕಳೆಯುತ್ತಿರುತ್ತವೆ. ಅರ್ಜುನ್ನ ಅಕ್ಕ ಪವಿತ್ರ ಗರ್ಭಿಣಿಯಾಗುತ್ತಾಳೆ. ಪವಿತ್ರರವರ ಅತ್ತೆ ಮನೆಯವರು ಆಕೆಯನ್ನು ಹೆರಿಗೆಗೆ ತವರು ಮನೆಗೆ ಕಳುಹಿಸುವುದಿಲ್ಲ ಎಂದು ಹೇಳುತ್ತಾರೆ. ರಾಮಯ್ಯ ಅದಕ್ಕೆ ಕಾರಣ ಕೇಳಿದಾಗ ಅವರು, ಮೊದಲೇ ನಿಮ್ಮ ಮನೆಯಲ್ಲಿ ಮಾನಸಿಕ ಅಸ್ವಸ್ಥ ಹುಡುಗಿ ಇದ್ದಾಳೆ. ಅವಳಿಂದಾಗಿ ನಮ್ಮ ವಂಶದ ಕುಡಿಗೆ ಏನಾದರೂ ಸಂಭವಿಸಿದರೆ ಯಾರು ಹೊಣೆ ಅಂತ ಹೇಳುತ್ತಾರೆ. ಅವರ ಮಾತುಗಳಿಗೆ ರಾಮಯ್ಯ ನೊಂದುಕೊಳ್ಳುತ್ತಾನೆ. ಶಶಿ ಮುಗ್ಧತೆಯಿಂದ ನೋಡ್ತಾ ಇರ್ತಾಳೆ. ನಿನ್ನಿಂದಲೇ ಇದೆಲ್ಲ ನಡೆದಿದ್ದು ಅಂತ ಜಾನಕಿ ಶಶಿಕಲಾಗೆ ಒಡೆಯುತ್ತಿರುತ್ತಾರೆ. ಅಷ್ಟರಲ್ಲಿ ರಾಮಯ್ಯ ಬಂದು ಜಾನಕಿಯನ್ನು ತಡೆದು, ಏನ್ ಮಾಡ್ತಾ ಇದ್ದೀಯಾ? ಹುಡುಗಿಯನ್ನು ಒಡೆದು ಸಾಯಿಸ್ಬಿಡ್ತೀಯಾ? ಏನಾದರೂ ಯೋಚಿಸೋಣ, ನೀನು ಸ್ವಲ್ಪ ಶಾಂತವಾಗಿರು ಅಂತ ಹೇಳಿದರು. ರಾಮಯ್ಯ ಭೈರಪ್ಪನಿಗೆ ಕಾಲ್ ಮಾಡಿ ನಡೆದ ಎಲ್ಲವನ್ನೂ ವಿವರಿಸಿ ಶಶಿಕಲಾಳನ್ನು ಮನೆಗೆ ಕರೆದುಕೊಂಡು ಹೋಗಲು ಹೇಳುತ್ತಾರೆ. ಆಗಲೇ ಕಾಮಾಕ್ಷಿಯ ಆರೋಗ್ಯ ತುಂಬಾ ಹದಗೆಡುತ್ತದೆ. ಭೈರಪ್ಪ ರಾಮಯ್ಯನವರ ಮನೆಗೆ ಬಂದು ಕಾಮಾಕ್ಷಿ ಸ್ಥಿತಿಯನ್ನು ವಿವರಿಸಿ, ಹುಡುಗಿಯನ್ನು ಹಳೆಯನ ಬಳಿ ಬಿಟ್ಟು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ರಾಮಯ್ಯ ಅರ್ಜುನ್ಗೆ ಕಾಲ್ ಮಾಡಿ ನಡೆದದ್ದನ್ನೆಲ್ಲ ಹೇಳಿ ಶಶಿಯನ್ನು ಹುಷಾರಾಗಿ ನೋಡಿಕೊಳ್ಳಲು ಹೇಳುತ್ತಾರೆ. ಅರ್ಜುನ್ ನಿರಾಕರಿಸಲು ಸಾಧ್ಯವಾಗದೆ ಒಪ್ಪುತ್ತಾನೆ. ಅರ್ಜುನ್ ಆಫೀಸಿನಲ್ಲಿ ಲೀವ್ ತೆಗೆದುಕೊಂಡು ಮನೆಗೆ ಬಂದು ಬಿಡುತ್ತಾನೆ. ಅಷ್ಟೊತ್ತಿಗಾಗಲೇ ಭೈರಪ್ಪ ಶಶಿ ಮನೆ ಓನರ್ ಅವರ ಮನೆಯಲ್ಲಿ ಇರ್ತಾರೆ. ಅರ್ಜುನ್ ಅವರಿಬ್ಬರನ್ನು ತನ್ನ ರೂಮಿಗೆ ಕರೆದುಕೊಂಡು ಹೋಗುತ್ತಾನೆ. ಚೆನ್ನಾಗಿದ್ದೀಯೇನಪ್ಪ ಅಂತ ಭೈರಪ್ಪ ಅರ್ಜುನನ್ನು ಕೇಳುತ್ತಾರೆ. ಅರ್ಜುನ್ ಒರಟಾಗಿ ಉತ್ತರಿಸುತ್ತಾನೆ. ಅದು ಭೈರಪ್ಪನನ್ನು ತುಂಬಾ ಹರ್ಟ್ ಮಾಡುತ್ತದೆ. ಅಲ್ಲಿ ಸ್ವಲ್ಪ ಹೊತ್ತು ಮೌನ ಆವರಿಸಿತು. ಮೌನ ಮುರಿದು ಭೈರಪ್ಪ, ಅರ್ಜುನ್, ಕಾಮಾಕ್ಷಿಗೆ, ಅದೇ ನಿಮ್ಮ ಅತ್ತೆಗೆ ಆರೋಗ್ಯ ಸ್ವಲ್ಪವೂ ಚೆನ್ನಾಗಿಲ್ಲ. ಆಕೆಯ ಆರೋಗ್ಯ ಸ್ವಲ್ಪ ಸುಧಾರಿಸಿದ ತಕ್ಷಣ ನಾನು ಬಂದು ಹುಡುಗಿಯನ್ನು ಕರೆದುಕೊಂಡು ಹೋಗುತ್ತೇನೆ. ಅಲ್ಲಿಯವರೆಗೆ ಶಶಿಯನ್ನು ನಿಮ್ಮ ಜೊತೆ ಇಟ್ಟುಕೊಂಡು ಹುಷಾರಾಗಿ ನೋಡಿಕೊಳ್ಳಿ ಅಂತ ಹೇಳಿ ಕಣ್ಣೀರು ಇಟ್ಟುಕೊಂಡರು. ಅಲ್ಲಿ ಸ್ವಲ್ಪ ಹೊತ್ತು ಇದ್ದು ಊಟ ಮಾಡಿ ಶಶಿಕಲಾಳನ್ನು ಅಲ್ಲೇ ಬಿಟ್ಟು ಮನೆಗೆ ಹಿಂದಿರುಗುತ್ತಾರೆ ಭೈರಪ್ಪ. ಅರ್ಜುನ್ ಬೆಳಿಗ್ಗೆ ಶಶಿಗಿಂತ ಮೊದಲೇ ಎದ್ದು ತನ್ನ ಕೆಲಸಗಳನ್ನು ಮಾಡಿಕೊಳ್ಳುತ್ತಿರುತ್ತಾನೆ. ಆಗ ನಿದ್ದೆ ಎದ್ದೇಳುತ್ತಾಳೆ ಶಶಿಕಲಾ. ಎದ್ದವಳು ಹಾಗೆಯೇ ಕುಳಿತುಕೊಂಡಿರುತ್ತಾಳೆ ವಿನಃ ಒಂದು ಕೆಲಸ ಸಹ ಮುಟ್ಟುವುದಿಲ್ಲ. ಅರ್ಜುನ್ ಶಶಿಕಲಾಳನ್ನು ಗುರಾಯಿಸಿಕೊಂಡು ನೋಡುತ್ತಾ ಎಲ್ಲಾ ಕೆಲಸಗಳನ್ನು ತಾನೇ ಮಾಡಿಕೊಳ್ಳುತ್ತಿರುತ್ತಾನೆ. ಎಲ್ಲಾ ನನ್ನ ಕರ್ಮ, ಮದುವೆಯಾದ ನಂತರವೂ ನನಗೆ ಈ ಕೆಲಸಗಳು ತಪ್ಪುತ್ತಿಲ್ಲ ಅಂತ ಅರ್ಜುನ್ ದುಃಖ ಪಡ್ತಾ ಇರ್ತಾನೆ. ಆದರೆ ಶಶಿಗೆ ಇದ್ಯಾವುದೂ ಅರ್ಥವಾಗುವುದಿಲ್ಲ. ತನ್ನ ಪ್ರಪಂಚ ತನ್ನದು. ಆಟಿಕೆಗಳು ಕಾಣಿಸಿದರೆ ಅವುಗಳೊಂದಿಗೆ ಆಟವಾಡಿಕೊಳ್ಳುತ್ತಿರುತ್ತಾಳೆ. ಚಾಕ್ಪೀಸ್ ಕಾಣಿಸಿದರೆ ಖುಷಿಯಿಂದ ಅದನ್ನು ತೆಗೆದುಕೊಂಡು ಮನೆಯೆಲ್ಲ ಇಷ್ಟ ಬಂದಂತೆ ಗೀಚುತ್ತಿರುತ್ತಾಳೆ. ಇದನ್ನೆಲ್ಲ ನೋಡಿ ಅರ್ಜುನ್ಗೆ ಕೋಪ ನೆತ್ತಿಗೇರಿತು. ಆದರೂ ನಂತರ ಇಡೀ ಮನೆಯನ್ನು ಕ್ಲೀನ್ ಮಾಡಿದನು ಪಾಪ. ಶಶಿ ತಾನು ಬಿಚ್ಚಿದ ಬಟ್ಟೆಗಳನ್ನು ಸಹ ಪಕ್ಕದಲ್ಲೇ ಇಡುತ್ತಿದ್ದಳು. ಅರ್ಜುನ್ ಒಂದು 4 ದಿನ ನೋಡಿ ಯಾವ ಕೆಲಸನೂ ಮಾಡುವುದಿಲ್ಲ. ಕನಿಷ್ಠ ನಿನ್ನ ಬಟ್ಟೆಗಳನ್ನಾದರೂ ತೆಗೆದುಕೊಂಡು ಹೋಗಿ ಕೆಲಸದಾಕೆ ಮುಖಕ್ಕೆ ಬಿಸಾಕಿದರೆ ಆಕೆ ಒಗೆಯುತ್ತಾಳೆ ಅಲ್ವಾ ಅಂತ ಹೇಳಿದನು ಸ್ವಲ್ಪ ಸಿಟ್ಟಿನಿಂದ. ಶಶಿಕಲಾದು ಚಿಕ್ಕ ಮಕ್ಕಳ ಮನಸ್ಥಿತಿ ಆಗಿರುವುದರಿಂದ ನಮ್ಮ ಬಾಯಿಂದ ಏನು ಬಂದರೆ ಆಕೆ ಅದೇ ಮಾಡುತ್ತಾಳೆ. ಸ್ವಲ್ಪ ರೋಬೋಟಿಕ್ ಮಾದರಿ. ಅರ್ಜುನ್ ಕೆಲಸದಾಕೆ ಮುಖಕ್ಕೆ ಬಟ್ಟೆ ಹಾಕಲು ಹೇಳಿದ ತಕ್ಷಣ ಶಶಿ ಬಟ್ಟೆಗಳನ್ನು ತೆಗೆದುಕೊಂಡು ಕೆಲಸದಾಕೆಯ ಮುಖಕ್ಕೆ ಎಸೆದಳು. ಶಶಿಯ ಬಗ್ಗೆ ಅವರ ಬಾಯಿಂದ ಇವರ ಬಾಯಿಂದ ಕೇಳಿರುವುದರಿಂದ ಶಶಿಯನ್ನು ಏನೂ ಅನ್ನಲಿಲ್ಲ ಆಕೆ. ಪಾಪ, ಅರ್ಜುನ್ ಅಂತಹ ಒಳ್ಳೆಯ ಹುಡುಗನಿಗೆ ಇಂತಹ ಹುಡುಗಿ ಸಿಗಬಾರದಿತ್ತು. ಹೇಗೆ ಸಹಿಸುತ್ತಿದ್ದಾನೋ ಏನೋ ಅಂತ ಅಂದುಕೊಂಡು ತನ್ನ ಕೆಲಸ ತಾನು ಮಾಡಿಕೊಂಡು ಹೊರಟು ಹೋಗುತ್ತಿದ್ದಳು. ಪ್ರತಿದಿನ ಬೆಳಿಗ್ಗೆನೇ ಎದ್ದು ಎಲ್ಲಾ ಕೆಲಸಗಳನ್ನು ಮಾಡಿ ಅಡುಗೆ ಮಾಡಿ ಶಶಿಕಲಾಗೆ ಊಟ ಕೊಟ್ಟು ಕ್ಯಾರೇಜ್ ಪ್ಯಾಕ್ ಮಾಡಿಕೊಂಡು ಆಫೀಸಿಗೆ ಹೋಗಿ ಸಾಯಂಕಾಲ ಬಂದ ನಂತರ ಮತ್ತೆ ಅಡುಗೆ ಮಾಡಿ ಶಶಿಗೆ ಊಟ ಕೊಟ್ಟು ತಾನು ತಿನ್ನುತ್ತಿದ್ದನು ಅರ್ಜುನ್. ಒಂದು ದಿನ ಅರ್ಜುನ್ ಬರಲು ತುಂಬಾ ತಡವಾಯಿತು. ಅವನು ಸ್ವಲ್ಪ ಫ್ರೆಶ್ ಆಗಿ ಬಂದು ಶಶಿಯನ್ನು ಊಟ ಮಾಡ್ದ ಅಂತ ಕೇಳಿದನು. ಶಶಿ ತಲೆಯನ್ನು ಅಡ್ಡಲಾಗಿ ಅಲ್ಲಾಡಿಸಿದಳು. ಯಾಕೆ ತಿನ್ನಲಿಲ್ಲ ಅಂತ ಸ್ವಲ್ಪ ಜೋರಾಗಿ ಕೇಳುತ್ತಾನೆ. ಅದಕ್ಕೆ ಶಶಿ, ಮತ್ತೆ ನೀನು ತಿಂದು ನನಗೆ ತಿನ್ನಿಸಿದ್ರೇನೆ ಅಲ್ವಾ ನಾನು ತಿನ್ನುವುದು, ಅದಕ್ಕಾಗಿಯೇ ತಿನ್ನಲಿಲ್ಲ ಅಂತ ಹೇಳಿ ಜೋರಾಗಿ ಅಳುತ್ತಿದ್ದಾಳೆ. ಏಯ್, ಅಳ್ಬೇಡ ಶಶಿ, ಈಗ ನಾನು ಏನಂದೆ ಅಂತ. ಸರಿ ತಗೋ ತಿನ್ನು ಅಂತ
ಅನ್ನವನ್ನು ಕಲಸಿ ಆಕೆ ಬಾಯಿ ಹತ್ತಿರ ಇಟ್ಟನು. ಶಶಿ ಕಣ್ಣುಗಳನ್ನು ಒರೆಸಿಕೊಂಡು ಸಂತೋಷದಿಂದ ತಿನ್ನುತ್ತಾಳೆ. ಶಶಿಗೆ ತಿನ್ನಿಸಿ ತಾನೂ ಕೂಡ ತಿಂದು ಇಬ್ಬರೂ ನಿದ್ದೆ ಮಾಡ್ತಾರೆ. ಅರ್ಜುನ್ಗೆ ಮಧ್ಯರಾತ್ರಿಯಲ್ಲಿ ಎಚ್ಚರವಾಗುತ್ತದೆ. ಅಲ್ಲಿ ಚಾಪೆಯ ಮೇಲೆ ಮಲಗಿರುವ ಶಶಿಕಲಾಳನ್ನು ನೋಡ್ತಾನೆ. ತನಗೆ ತಿಳಿಯದಂತೆಯೇ ಅವನ ತುಟಿಗಳ ಮೇಲೆ ಮುಗುಳ್ನಗೆ ಮೂಡಿತು. ಶಶಿ ಹತ್ತಿರಕ್ಕೆ ಹೋಗಿ ಅವಳ ಕೂದಲನ್ನು ಸರಿಪಡಿಸಿ ಅವಳ ಹಣೆಯ ಮೇಲೆ ಮುತ್ತಿಡುತ್ತಾನೆ. ಹಾಗೆ ಮಾಡಿದ ತಕ್ಷಣ ಯಾವುದೋ ಫೀಲಿಂಗ್ ಅವನ ಹೃದಯವನ್ನು ಮುಟ್ಟುತ್ತದೆ. ಆ ಫೀಲಿಂಗ್ ಏನು ಅಂತ ಅರ್ಜುನ್ಗೆ ಕೂಡ ಅರ್ಥವಾಗಲಿಲ್ಲ. ಹೀಗೆಯೇ ದಿನಗಳು ಸಾಗುತ್ತಿರುತ್ತವೆ. ಕೆಲವು ದಿನಗಳ ನಂತರ ಭೈರಪ್ಪ ಶಶಿಕಲಾಳನ್ನು ಕರೆದುಕೊಂಡು ಹೋಗಲು ಅರ್ಜುನ್ ಮನೆಗೆ ಬರುತ್ತಾನೆ. ಬರಬೇಕಾದರೆ ಮನೆಗೆ ಬೇಕಾದ ಕೆಲವು ಸಾಮಾನುಗಳು ಮತ್ತು ತರಕಾರಿಗಳನ್ನು ತಗೊಂಡು ಬರ್ತಾನೆ. ಬಂದ ತಕ್ಷಣ ಶಶಿಯನ್ನು ಹತ್ತಿರಕ್ಕೆ ತೆಗೆದುಕೊಂಡು ಆಕೆ ಯೋಗಕ್ಷೇಮವನ್ನು ಕೇಳುತ್ತಾನೆ. ಶಶಿ, ನಾನು ಚೆನ್ನಾಗಿದ್ದೇನೆ ಅಪ್ಪ ಅಂತ ಹೇಳ್ತಾಳೆ. ಅದನ್ನು ಕೇಳಿ ಭೈರಪ್ಪ ತುಂಬಾ ಸಂತೋಷಪಟ್ಟರು. ಭೈರಪ್ಪ ಶಶಿಕಲಾಗೆ ಕಾಫಿ ತರಲು ಹೇಳುತ್ತಾರೆ. ಅದಕ್ಕೆ ಶಶಿ, ನನಗೆ ಕಾಫಿ ಮಾಡುವುದು ಹೇಗೆಂದು ತಿಳಿದಿಲ್ಲ, ಮತ್ತೇಗೆ ತರಲಿ ಅಪ್ಪ ಅಂತ ಹೇಳಿದಳು. ಸರಿ ನಡಿ, ಹೇಗೆ ಮಾಡಬೇಕೆಂದು ನಾನು ನಿನಗೆ ಹೇಳ್ತೀನಿ, ನಾನು ಹೇಳುತ್ತಿದ್ದರೆ ನೀನು ಮಾಡು. ಸರಿ ಅಂತ ಶಶಿ ತಲೆಯಾಡಿಸುತ್ತಾಳೆ. ಇಬ್ಬರೂ ಅಡಿಗೆ ಮನೆಗೆ ಹೋಗುತ್ತಾರೆ. ಭೈರಪ್ಪ ಹೇಗೆ ಮಾಡಬೇಕೆಂದು ಹೇಳುತ್ತಿದ್ದರೆ ಶಶಿ ಮಾಡ್ತಾ ಇರ್ತಾಳೆ. ಇದನ್ನೆಲ್ಲ ನೋಡಿದ ಅರ್ಜುನ್ ಆಶ್ಚರ್ಯಚಕಿತನಾಗುತ್ತಾನೆ. ಇದನ್ನು ಗಮನಿಸಿದ ಭೈರಪ್ಪ, ಅರ್ಜುನ್, ಶಶಿ ತನ್ನಷ್ಟಕ್ಕೆ ತಾನು ಮಾಡುವುದಿಲ್ಲ, ಆದರೆ ನಾವು ಹೇಳಿದಾಗ ಮಾಡ್ತಾಳೆ ಎಂದು ಹೇಳಿದರು. ಆ ಹೊತ್ತಿಗೆ ಅಡಿಗೆಯನ್ನು ಅರ್ಜುನ್ ಸಹಾಯದಿಂದ ಭೈರಪ್ಪನವರೇ ಮಾಡ್ತಾರೆ. ಅಡಿಗೆ ಪ್ರಿಪೇರ್ ಮಾಡಿದ ನಂತರ ಎಲ್ಲರೂ ಕುಳಿತು ಊಟ ಮಾಡುತ್ತಾರೆ. ಸ್ವಲ್ಪ ಸಮಯದ ನಂತರ ಭೈರಪ್ಪ ಶಶಿಗೆ, ಬಟ್ಟೆಗಳನ್ನು ಪ್ಯಾಕ್ ಮಾಡ್ಕೊಮ್ಮ, ನಾವು ಇನ್ನು ಹೊರಡೋಣ ಅಂತ ಹೇಳ್ತಾರೆ. ಅದಕ್ಕೆ ಶಶಿ ಅಳುತ್ತಾ, ನಾನು ಬರುವುದಿಲ್ಲ ಅಪ್ಪ, ನಾನು ಅಲ್ಲಿಗೆ ಬಂದರೆ ಅಮ್ಮ ನನ್ನನ್ನು ಒಡೆಯುತ್ತಾಳೆ, ನಾನು ಬರಲ್ಲ ಅಂದ್ರೆ ಬರಲ್ಲ ಅಂತ ಹಠ ಮಾಡುತ್ತಿರುತ್ತಾಳೆ. ಹೋಗ್ಲಿ ಬಿಡಿ ಮಾವ, ಆಕೆ ಬರಲ್ಲ ಅಂತ ಹೇಳ್ತಿದ್ದಾಳೆ ಅಲ್ವಾ, ಇಲ್ಲೇ ಇರ್ಲಿ ಬಿಡಿ ಅಂತ ಅರ್ಜುನ್ ಹೇಳಿದ ತಕ್ಷಣ, ಸರಿನಪ್ಪ, ನಿನ್ನ ಇಚ್ಛೆಯಂತೆ ಆಗಲಿ ಅಂತ ಹೇಳಿ ಅವರು ಅಲ್ಲಿಂದ ಹೊರಟು ಹೋಗುತ್ತಾರೆ. ಅವರು ಹೊರಡುವ ಮುನ್ನ ಅರ್ಜುನ್ಗೆ, ಶಶಿಗೆ ಮದುವೆ ಮಾಡಿದರಾದರೂ ಶಾಕ್ನಿಂದ ಚೇತರಿಸಿಕೊಂಡು ಸಾಮಾನ್ಯ ಮನುಷ್ಯಳಾಗಬಹುದು ಅಂತ ಅವಳಿಗೆ ಈ ಮದುವೆ ಮಾಡಿದ್ವಿ. ಅವಳು ಸಂತೋಷವಾಗಿರುವ ಪರಿಸ್ಥಿತಿಗಳನ್ನು ನಾವು ಕಲ್ಪಿಸಿದರೆ ಅವಳು ಖಂಡಿತವಾಗಿಯೂ ಸಾಮಾನ್ಯ ಮನುಷ್ಯಳಾಗ್ತಾಳೆ. ಅವಳನ್ನು ಹುಷಾರಾಗಿ ನೋಡ್ಕೊಪ್ಪ ಅಂತ ಹೇಳಿ ಹೊರಟು ಹೋಗುತ್ತಾರೆ ಭೈರಪ್ಪ. ಆ ದಿನದಿಂದ ಅರ್ಜುನ್ ತಾಳ್ಮೆಯಿಂದ ಮತ್ತು ಪ್ರೀತಿಯಿಂದ ಶಶಿಗೆ ಬಟ್ಟೆ ಮಡಚುವುದು, ಕಸ ಗುಡಿಸುವುದು, ಅಚ್ಚುಕಟ್ಟಾಗಿ ಮನೆಯನ್ನು ಇಟ್ಟುಕೊಳ್ಳುವುದು, ತರಕಾರಿ ಹಚ್ಚುವುದು, ನೀಟಾಗಿ ಜಡೆ ಹಾಕಿಕೊಳ್ಳುವುದು, ಯಾರಾದರೂ ಮನೆಗೆ ಬಂದಾಗ ಅವರೊಂದಿಗೆ ಹೇಗೆ ವರ್ತಿಸಬೇಕು, ಅವರನ್ನು ಹೇಗೆ ಸ್ವಾಗತಿಸಬೇಕು, ಇಂತಹ ಇನ್ನೂ ಅನೇಕ ವಿಷಯಗಳನ್ನು ಕಲಿಸುತ್ತಿರುತ್ತಾನೆ. ಶಶಿ ಕೂಡ ಇದನ್ನೆಲ್ಲ ಬಹಳ ಆಸಕ್ತಿಯಿಂದ ಕಲಿಯುತ್ತಿರುತ್ತಾಳೆ. ಇದನ್ನೆಲ್ಲ ನೋಡಿ ಆ ಪುಟ್ಟ ಹುಡುಗಿ ಚಿನ್ನಿ, ಅವಳ ತಾಯಿ ಮತ್ತು ಅವರ ಕೆಲಸದಾಕೆ ತುಂಬ ಸಂತೋಷಪಟ್ಟರು. ಪ್ರತಿದಿನ ಅರ್ಜುನ್ ಆಫೀಸ್ನಿಂದ ಬರುವಷ್ಟರಲ್ಲಿ ಶಶಿ ನೀಟಾಗಿ ರೆಡಿಯಾಗಿ ಮನೆಯನ್ನು ಅಚ್ಚುಕಟ್ಟಾಗಿ ಮಾಡಿ ಆಟಿಕೆಗಳೊಂದಿಗೆ ಆಟವಾಡುತ್ತಿದ್ದಳು. ಶಶಿಯಲ್ಲಿನ ಬದಲಾವಣೆಯನ್ನು ನೋಡಿ ಅರ್ಜುನ್ ಕೂಡ ತುಂಬ ಸಂತೋಷಪಟ್ಟನು. ದಿನಗಳು ಹೀಗೆ ಕಳೆಯುತ್ತಿರುವಾಗ ಒಂದು ದಿನ ಅರ್ಜುನ್ ಸ್ನೇಹಿತೆ ರೇಖಾಳ ತಂದೆ ಭಾಸ್ಕರ್ ಅವರು ಅರ್ಜುನ್ನನ್ನು ತಮ್ಮ ಮನೆಗೆ ಆಹ್ವಾನಿಸಿದನು. ಸರಿ, ತುಂಬ ದಿನ ಆಯ್ತಲ್ವ ಹೋಗಿ ಅಂತ ಅಂದುಕೊಂಡು ಅರ್ಜುನ್ ಹೋಗ್ತಾನೆ. ಅವರ ಮನೆಗೆ ಹೋದ ತಕ್ಷಣ ಭಾಸ್ಕರ್ ಅವರು ಅವನನ್ನು ಒಳಗೆ ಆಹ್ವಾನಿಸಿ ಸೋಫಾದಲ್ಲಿ ಕುಳಿತುಕೊಳ್ಳಲು ಹೇಳುತ್ತಾರೆ. ಕಾಫಿ ಕುಡಿತೀಯೇನಪ್ಪ ಅಂತ ಕೇಳಿದರೆ ಅರ್ಜುನ್ ತಲೆಯನ್ನು ಅಡ್ಡಲಾಗಿ ಅಲ್ಲಾಡಿಸಿದನು. ಶಶಿಯ ಬಗ್ಗೆ ಅರ್ಜುನ್ಗೆ ಕೇಳಿದರೆ ಏನು ಹೇಳುವುದೆಂದು ತಿಳಿಯದೆ ಗುಟುಕುಗಳು ನುಂಗುತ್ತಿದ್ದಾನೆ. ಸರಿ, ನಾವು ಚೆಸ್ ಆಡುತ್ತಾ ಮಾತನಾಡೋಣ ಅಂತ ಇಬ್ಬರು ಚೆಸ್ನ ಎರಡೂ ಬದಿಗಳಲ್ಲಿ ಕುಳಿತು ಆಟವಾಡಲು ಪ್ರಾರಂಭಿಸುತ್ತಾರೆ. ಭಾಸ್ಕರ್ ಅವರು ಚೆಸ್ ಆಡುತ್ತಾ, ಈಗ ಹೇಳು ಅರ್ಜುನ್, ನಿನ್ನ ಸಮಸ್ಯೆ ಏನು ಅಂತ ಕೇಳಿದ ತಕ್ಷಣ ಅರ್ಜುನ್, ಆಹಾ, ಅಂಥದ್ದು ಏನೂ ಇಲ್ಲ ಅಂಕಲ್ ಎಂದನು. ಅವರು ಅವನನ್ನು ಒತ್ತಾಯಿಸಿದ್ದರಿಂದ ಶಶಿ ಬಗ್ಗೆ, ಅವರ ಮದುವೆಯ ಬಗ್ಗೆ, ಆಕೆಯಲ್ಲಿ ಬಂದ ಬದಲಾವಣೆಯ ಬಗ್ಗೆ ಎಲ್ಲವನ್ನೂ ವಿವರವಾಗಿ ಹೇಳುತ್ತಾನೆ. ಇದನ್ನೆಲ್ಲ ಕೇಳಿದ ಭಾಸ್ಕರ್ ಅವರು, ನೀನು ತುಂಬ ಅದೃಷ್ಟಶಾಲಿ ಅರ್ಜುನ್ ಅಂತ ಹೇಳ್ತಾರೆ. ಅದನ್ನು ಕೇಳಿದ ಅರ್ಜುನ್ ಆಶ್ಚರ್ಯದಿಂದ ಭಾಸ್ಕರ್ ಅವರ ಕಡೆ ನೋಡಿದನು. ಆಗ ಅವರು ವಿಶಾಲ್ ಹಾಗೂ ರೇಖಾ ಮಧ್ಯೆ ನಡೆಯುವ ದೈನಂದಿನ ಜಗಳಗಳ ಬಗ್ಗೆ, ಒಬ್ಬರಿಗೂ ಸಹ ಹೊಂದಿಕೊಂಡು ಹೋಗೋಣ ಎಂಬ ತತ್ವವೇ ಇಲ್ಲ ಅಂತ, ಇತ್ತೀಚೆಗೆ ವಿಶಾಲ್ಗೆ ಕುಡಿಯುವ ಅಭ್ಯಾಸ ಕೂಡ ಆಗಿದೆ ಅಂತ, ಒಂದು ದಿನ ಕೂಡ ಸಂತೋಷವಾಗಿ ಇದ್ದಿದ್ದೇ ಇಲ್ಲ ಅಂತ ಹೇಳಿ, ಅರ್ಜುನ್,
ಶಶಿಕಲಾಳನ್ನು ನಿನಗೆ ಅನುಗುಣವಾಗಿ ನೀನು ಬದಲಾಯಿಸಿಕೊ, ಆಗ ನಿನಗೆ ತಿಳಿಯುತ್ತದೆ ಅಂತ ಸಹ ಹೇಳ್ತಾರೆ. ಸರಿ ಅಂಕಲ್, ಇನ್ನು ನಾನು ಹೊರಡ್ತೀನಿ, ಈಗಾಗಲೇ ತಡವಾಗಿದೆ, ಶಶಿ ನನಗಾಗಿ ಕಾಯ್ತಾ ಇರ್ತಾಳೆ ಅಂತ ಹೇಳಿ ಅಲ್ಲಿಂದ ಹೊರಡುತ್ತಾನೆ. ಭಾಸ್ಕರ್ ಅವರ ಮಾತುಗಳು ಅರ್ಜುನ್ ಮೇಲೆ ತುಂಬಾ ಪರಿಣಾಮ ಬೀರಿತು. ವಿಶಾಲ್ ರೇಖಾ ತುಂಬಾ ಸಂತೋಷವಾಗಿದ್ದಾರೆ ಅಂತ ಅಂದುಕೊಂಡಿದ್ದೆ, ಆದರೆ ಅವರು ಈ ರೀತಿ ಜಗಳವಾಡುತ್ತಾರೆಂದು ನಾನು ಭಾವಿಸಿರಲಿಲ್ಲ ಅಂತ ಅರ್ಜುನ್ ಯೋಚಿಸುತ್ತಿರುವಾಗ ದಾರಿಯಲ್ಲಿ ಹೂಗಳು ಕಾಣಿಸಿದರೆ ಅವುಗಳನ್ನು ತೆಗೆದುಕೊಂಡು ಹೋದನು. ಮನೆಗೆ ಹೋದ ನಂತರ ತಂದಿದ್ದ ಹೂಗಳನ್ನು ಶಶಿ ತಲೆಗೆ ಮುಡಿಸಿದನು. ಶಶಿ ತುಂಬಾ ಸಂತೋಷಪಟ್ಟಳು. ಇದೇ ರೀತಿ ಪ್ರತಿದಿನ ಅವನು ಆಫೀಸ್ನಿಂದ ಬರುವಾಗ ಹೂಗಳು, ಸ್ವೀಟ್ಸ್ ತರುತ್ತಿದ್ದನು. ಅರ್ಜುನ್ ಯಾವತ್ತೂ ತನ್ನ ಮಿತಿಗಳನ್ನು ಮೀರುತ್ತಿರಲಿಲ್ಲ. ಶಶಿ ಸಂಪೂರ್ಣವಾಗಿ ಬದಲಾದ ನಂತರವೇ ಆಕೆ ಇಷ್ಟಪೂರ್ವಕವಾಗಿಯೇ ಆಕೆಯನ್ನು ಸ್ವಂತ ಮಾಡಿಕೊಳ್ಳಬೇಕು ಅಂತ ಅಂದುಕೊಂಡನು. ಅರ್ಜುನ್ ತಂದ ಸ್ವೀಟ್ಸ್ ಎಲ್ಲ ಶಶಿ ಇಷ್ಟದಿಂದ ತಿನ್ನುತ್ತಿದ್ದಳು. ಶಶಿಕಲಾಗೋಸ್ಕರ ಅರ್ಜುನ್ ಹೊಸ ಹೊಸ ಸೀರೆಗಳನ್ನು ಕೂಡ ತರುತ್ತಿದ್ದನು. ಆಕೆಗೆ ಸೀರೆ ಉಡಲು ಬರದಿದ್ದರೆ ತಾನೇ ಉಡಿಸುತ್ತಿದ್ದನು. ಅವನಿಗೆ ಶಶಿಯ ಮೇಲೆ ಎಷ್ಟು ಕೋಪವಿತ್ತೋ ಈಗ ಅದರ 2 ಪಟ್ಟು ಪ್ರೀತಿಯನ್ನು ಶಶಿಯ ಮೇಲೆ ತೋರಿಸುತ್ತಿದ್ದಾನೆ. ಪ್ರತಿಯೊಂದು ಅವಳಿಗೆ ಅರ್ಥವಾಗುವಂತೆ ತುಂಬಾ ತಾಳ್ಮೆಯಿಂದ ಪ್ರೀತಿಯಿಂದ ನಡೆದುಕೊಳ್ಳುತ್ತಿದ್ದನು. ಅರ್ಜುನ್ ತೋರಿಸಿದ ಪ್ರೀತಿಗೆ ಪ್ರತಿಫಲವಾಗಿ ಶಶಿ ಅರ್ಜುನ್ಗೆ ತುಂಬಾ ಅನುಕೂಲವಾಗಿ ಬದಲಾಗಿ ಬಿಟ್ಟಳು. ಅರ್ಜುನ್ ಪರಿಸ್ಥಿತಿ ಉತ್ತಮವಾಯಿತು. ಅರ್ಜುನ್ ಇಲ್ಲಿಯವರೆಗೆ ಕಲಿಸಿದ್ದನ್ನೆಲ್ಲ ಅವಳು ನೆನಪಿಟ್ಟುಕೊಂಡು ಹಾಗೆ ಆಚರಿಸುತ್ತಿದ್ದಳು. ಮೊದಲಿನಂತೆ ಹುಚ್ಚು ಹುಚ್ಚಾಗಿ ನಗುವುದು, ಚಿಕ್ಕ ಮಗುವಿನಂತೆ ಬಿಹೇವ್ ಮಾಡುವುದನ್ನು ಬಹಳ ಮಟ್ಟಿಗೆ ಕಡಿಮೆ ಮಾಡಿಕೊಂಡಿದ್ದಳು. ಅವಳು ಅಡಿಗೆ ಮಾಡುವುದನ್ನು ಕಲಿತಳು. ಶಶಿಯ ಮೆಚುರಿಟಿ ಲೆವೆಲ್ಸ್ ಬಹಳಷ್ಟು ಸುಧಾರಿಸಿದ್ದವು. ಇದನ್ನೆಲ್ಲ ನೋಡಿದ ಅರ್ಜುನ್, ಮನೆಯ ಮಾಲೀಕರು, ಕೆಲಸದಾಕೆ ಮತ್ತು ಪುಟ್ಟ ಹುಡುಗಿ ಚಿನ್ನಿ ಸೇರಿದಂತೆ ಎಲ್ಲರೂ ಸಂತೋಷಪಟ್ಟರು. ಒಂದು ದಿನ ರಾಮಯ್ಯ ಬಂದು ಅರ್ಜುನ್ ಬಳಿ, ಲೋ ಅರ್ಜುನ್, ತಂಗಿಗೆ ಒಳ್ಳೆಯ ಸಂಬಂಧ ಬಂದಿದೆ, ಆದ್ರೆ ಅಂತ ರಾಗವೆಳೆದ. ಆದ್ರೆ ಏನಾಯ್ತು ಅಪ್ಪ ಎಂದು ಅರ್ಜುನ್ ಕೇಳುತ್ತಾನೆ. ಅದು, ನೀನು ಅವರ ಹುಡುಗಿಯನ್ನು ಮದುವೆ ಮಾಡ್ಕೊಂಡ್ರೇನೆ ನಮ್ಮ ಕಲ್ಪನಾಳನ್ನು ಅವರ ಹುಡುಗ ಮದುವೆ ಮಾಡಿಕೊಳ್ಳುತ್ತಾನಂತೆ. ಆ ಮಾತುಗಳನ್ನು ಕೇಳಿ ಅರ್ಜುನ್ ಕೋಪದಿಂದ, ಇಲ್ಲಿಯವರೆಗೆ ನೀವು ಹಣದ ಹುಚ್ಚಿನಿಂದ ಮಾಡಿದ್ದು ಸಾಕಪ್ಪ, ನನ್ನ ಜೀವನವನ್ನು ಹಾಳು ಮಾಡಿದ್ರಿ. ಆದರೆ ಈಗ ನಾನು ಚೆನ್ನಾಗಿದ್ದೇನೆ, ನಾನು ನನ್ನ ತಂಗಿಗೆ ಬೇರೆ ಸಂಬಂಧವನ್ನು ನೋಡ್ತೀನಿ ಅಂತ ಜೋರಾಗಿ ಕಿರುಚಿದ್ದರಿಂದ ರಾಮಯ್ಯ ಮನೆಯ ದಾರಿ ಹಿಡಿಯುತ್ತಾರೆ. ಇದೆಲ್ಲವನ್ನು ರಹಸ್ಯವಾಗಿ ಕೇಳಿದ ಶಶಿ ಅಳುತ್ತಾ ಕುಳಿತುಕೊಳ್ಳುತ್ತಾಳೆ. ಅದನ್ನು ನೋಡಿದ ಅರ್ಜುನ್ ಅವಳ ಬಳಿಗೆ ಹೋಗಿ ತನ್ನ ಕೈಗಳಿಂದ ಶಶಿಯ ಮುಖವನ್ನು ಹಿಡಿದು, ಏನಾಯ್ತು ಕಣೋ, ಯಾಕೆ ಅಳುತ್ತಿದ್ದೀಯಾ ಅಂತ ಕೇಳ್ತಾನೆ. ಮತ್ತೆ ನನ್ನ ಗಂಡನನ್ನು, ಅದೇ ನಿಮ್ಮನ್ನು ಬೇರೆಯವ್ರಿಗೆ ಕೊಟ್ಬಿಡ್ತಾರಂತೆ ಅಲ್ವಾ, ಅದಕ್ಕೆ ಅಂತ ಹೇಳಿ ಅಳ್ತಾ ಇರ್ತಾಳೆ. ಯಾರು ನಿನಗೆ ಹೇಳಿತು ಅಂತ ಕೇಳ್ತಾನೆ ಅರ್ಜುನ್. ಆಗಲೇ ಒಬ್ಬಾತ ಬಂದಿದ್ದನು ಅಲ್ವಾ, ಅವರು ನಿನ್ನ ಜೊತೆ ಮಾತನಾಡುತ್ತಿದ್ದರೆ ಕೇಳಿಸಿಕೊಂಡೆ ಅಂತ ತನ್ನ ದೊಡ್ಡ ಕಣ್ಣುಗಳನ್ನು ತಿರುಗಿಸುತ್ತಾ ಹೇಳಿದಳು ಶಶಿ. ಅದನ್ನು ಕೇಳಿ ಅರ್ಜುನ್ ನಗುತ್ತಾ, ಅವರು ನಿನಗೆ ಮಾವ ಆಗ್ತಾರೆ, ಹಾಗೆ ಹೇಳ್ಬಾರ್ದು ಅಂತ ಶಶಿ ಕಣ್ಣು ಒರೆಸುತ್ತಾನೆ. ಶಶಿಗೆ ತನ್ನ ಮೇಲೆ ಇರುವ ಪ್ರೀತಿಯನ್ನು ಅರ್ಜುನ್ ಅರ್ಥ ಮಾಡಿಕೊಳ್ಳುತ್ತಾನೆ. ಸರಿ, ನಾನು ಹೇಳಿದಂತೆ ನೀನು ಕೇಳಿದ್ರೆ ನಿಮ್ಮ ಗಂಡನನ್ನು ಯಾರಿಗೂ ಕೊಡಲ್ಲ ಅಂತ ಹೇಳ್ತಾನೆ. ಓ, ಖಂಡಿತ ಕೇಳುತ್ತೇನೆ ಅಂತ ಅರ್ಜುನನ್ನು ಅಪ್ಪಿಕೊಂಡು ಅವನ ತಲೆಗೆ ಕಿಸ್ ಕೊಟ್ಟಳು. ಆ ರಾತ್ರಿ ಅರ್ಜುನ್ ಶಶಿಕಲಾ ಒಂದಾಗುತ್ತಾರೆ. ಅವರಿಬ್ಬರಿಗೂ ಅದು ಮರೆಯಲಾಗದ ರಾತ್ರಿಯಾಗಿ ಉಳಿಯುತ್ತದೆ. ಅಂದಿನಿಂದ ಅರ್ಜುನ್ ಶಶಿಯನ್ನು ತುಂಬಾ ಆಳವಾಗಿ ಪ್ರೀತಿಸಲು ಶುರು ಮಾಡಿದ. ತನ್ನ ಸಂಬಂಧಿಕರ ಎಲ್ಲರ ಫೋಟೋಗಳನ್ನು ಶಶಿಗೆ ತೋರಿಸಿ, ಇವರು ನಿನಗೆ ಬಂಧುಗಳು ಅಂತ ಹೇಳಿ ಅವರು ಆಕೆಗೆ ಏನಾಗಬೇಕು ಅಂತಾನು ಸಹ ಹೇಳ್ತಾನೆ. ಅಷ್ಟೇ ಅಲ್ಲದೆ ಮನೆಗೆ ಬಂದವರ ಜೊತೆ ಯಾವ ರೀತಿ ವರ್ತಿಸಬೇಕು, ಹೇಗೆ ಮಾತನಾಡಬೇಕು ಅಂತ ಕಲಿಸುತ್ತಾ ತಾನು ಬಯಸುವ ರೀತಿಯ ಶಶಿಯನ್ನಾಗಿ ಬದಲಾಯಿಸಿಕೊಳ್ಳುತ್ತಾನೆ. ಶಶಿಗೆ ಮಿನಿಮಮ್ ಓದುವುದು ಬರಬೇಕು ಅಂತ ಆಕೆಗೆ ಓದುವುದು ಬರೆಯುವುದು ಕೂಡ ಕಲಿಸುತ್ತಾನೆ. ಶಶಿ ಕೂಡ ಅವೆಲ್ಲವನ್ನು ಸಂತೋಷದಿಂದ ಕಲಿಯುತ್ತಾಳೆ. ಅರ್ಜುನ್ಗೆ ತಕ್ಕ ಶಶಿಯಂತೆ ಬದಲಾಗುತ್ತಾಳೆ. ಕೆಲವು ದಿನಗಳ ನಂತರ ಅರ್ಜುನ್ ಶಶಿಗೆ ಒಂದು ಸುದ್ದಿ ಸಿಗುತ್ತದೆ. ಒಂದು ದಿನ ಶಶಿಕಲಾ ಇದ್ದಕ್ಕಿದ್ದಂತೆ ತಲೆ ಸುತ್ತಿ ಬಿದ್ದೋಗ್ತಾಳೆ. ಚಿನ್ನಿಯ ತಾಯಿ ಅರ್ಜುನ್ಗೆ ಕಾಲ್ ಮಾಡಿ ನಡೆದ ವಿಷಯವನ್ನು ಹೇಳಿ ಬೇಗನೆ ಬರಲು ಹೇಳುತ್ತಾಳೆ. ಅರ್ಜುನ್ ಗಾಬರಿಯಿಂದ ಮನೆಗೆ ಬರುವಷ್ಟರಲ್ಲಿ ಶಶಿ ನಾಚಿಕೊಳ್ಳುತ್ತಾ ಸಂತೋಷದಿಂದ ಬಾಗಿಲ ಬಳಿ ನಿಂತುಕೊಂಡು ಅರ್ಜುನ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾಳೆ. ಏನಾಯ್ತು ಶಶಿ, ತಲೆ ಸುತ್ತಿ ಕೆಳಗೆ ಬಿದ್ದೋದಂತೆ, ಗಾಯ ಏನಾದ್ರೂ ಆಯ್ತಾ ಹೇಳು ಅಂತ ಶಶಿಕಲಾಳನ್ನು ಹಿಡಿದುಕೊಂಡು ಗಾಬರಿಯಿಂದ ಕೇಳಿದನು ಅರ್ಜುನ್.
ಶಶಿ ಏನೂ ಉತ್ತರಿಸದೆ ಗೊಂಬೆಯಂತೆ ನಿಂತುಕೊಂಡು ಹಾಗೇ ನೋಡುತ್ತಿದ್ದಾಳೆ. ಏಳು ಶಶಿ, ಏನಾಯ್ತು ಅಂತ ಟೆನ್ಷನ್ ಪಡುತ್ತಾ ಕೇಳುತ್ತಾನೆ ಅರ್ಜುನ್. ಶಶಿ ಅರ್ಜುನ್ನ ಕೈ ಹಿಡಿದು ಅವಳ ಹೊಟ್ಟೆಯ ಮೇಲೆ ಇಟ್ಟು, ಪುಟ್ಟ ಅರ್ಜುನ್ ನಮ್ಮನೆಗೆ ಬರುತ್ತಿದ್ದಾನೆ ಅಂತ ನಾಚಿಕೊಳ್ಳುತ್ತಾ ಹೇಳಿದಳು. ಅದನ್ನು ಕೇಳಿದ ತಕ್ಷಣ ಅರ್ಜುನ್, ನಿಜವಾಗ್ಲೂನಾ ಅಂತ ಕಿರುಚಿ ಶಶಿಯನ್ನು ಬಿಗಿಯಾಗಿ ಹಪ್ಪಿಕೊಳ್ಳುತ್ತಾನೆ. ಅಂದಿನಿಂದ ಅರ್ಜುನ್ ಶಶಿಯನ್ನು ಇನ್ನೂ ಅಪರೂಪವಾಗಿ ಕಣ್ಣಿಗೆ ರೆಪ್ಪೆಯಂತೆ ನೋಡಿಕೊಳ್ಳುತ್ತಾನೆ. ಶಶಿ ಕೈಯಲ್ಲಿ ಒಂದು ಕೆಲಸನೂ ಮಾಡಿಸುತ್ತಿರಲಿಲ್ಲ. ಶಶಿಕಲಾಗೆ ತಿಂಗಳುಗಳು ತುಂಬಿ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. ಹೆಚ್ಚಿನ ಮಹಿಳೆಯರಿಗೆ ಯಾವುದೇ ಮಾನಸಿಕ ಆರೋಗ್ಯ ಸಮಸ್ಯೆಗಳಿದ್ದರೆ ಅವು ಹೆರಿಗೆಯ ನಂತರ ಬಹಳ ಮಟ್ಟಿಗೆ ಕಡಿಮೆಯಾಗುತ್ತವೆ. ಏಕೆಂದರೆ ಅವರು ಆಗ ಸತ್ತು ಮರಳಿ ಹುಟ್ಟಿದಂತೆ ಅಲ್ವಾ? ಅದೇ ರೀತಿ ನಮ್ಮ ಶಶಿಯ ಸಮಸ್ಯೆಯು ಸಂಪೂರ್ಣವಾಗಿ ಗುಣವಾಗುತ್ತದೆ. ಅವಳು ತನ್ನ ಆಘಾತದಿಂದ ಸಂಪೂರ್ಣವಾಗಿ ಚೇತರಿಸಿಕೊಳ್ಳುತ್ತಾಳೆ. ಸಂಪೂರ್ಣವಾಗಿ ಸಾಮಾನ್ಯ ವ್ಯಕ್ತಿಯಂತೆ ಬದಲಾಗುತ್ತಾಳೆ. ಮಗುವಿನ ನಾಮಕರಣ ಸಮಾರಂಭಕ್ಕೆ ಅರ್ಜುನ್ ತನ್ನ ಸಹೋದ್ಯೋಗಿಗಳನ್ನು, ಸ್ನೇಹಿತರನ್ನು ಆಹ್ವಾನಿಸುತ್ತಾನೆ. ವಿಶಾಲ್ ರೇಖಾಳನ್ನು ಸಹ ಕರೆಯೋಣ ಅಂತ ಅವರ ಮನೆಗೆ ಹೋದರೆ ಅವರಿಬ್ಬರು ಬೇರ್ಪಟ್ಟಿದ್ದಾರೆ ಅಂತ, ರೇಖಾಳ ತಂದೆ ಭಾಸ್ಕರ್ ಅವರು ನಿಧನರಾಗಿದ್ದಾರೆ ಅಂತ, ವಿಶಾಲ್ ಮುಂಬೈಗೆ ಹೊರಟು ಹೋಗಿದ್ದಾನೆ ಅಂತ ನೆರೆಹೊರೆಯವರ ಸಹಾಯದಿಂದ ತಿಳಿದುಕೊಳ್ಳುತ್ತಾನೆ ಅರ್ಜುನ್. ಅರ್ಜುನ್ ಅಲ್ಲಿಂದ ಹಿಂದಿರುಗಿ ಬರುತ್ತಿದ್ದರೆ ದಾರಿಯಲ್ಲಿ ರೇಖಾ ಕಾಣಿಸುತ್ತಾಳೆ. ನಾನು ನಿಮ್ಮ ಮನೆಯಿಂದಲೇ ಬರುತ್ತಿದ್ದೇನೆ ರೇಖಾ. ನೀವು ಅಲ್ಲಿ ಇಲ್ಲದೇ ಇದ್ದಿದ್ದರಿಂದ ಹಿಂತಿರುಗಿ ಬರುತ್ತಿದ್ದೇನೆ. ನನ್ನ ಮಗನಿಗೆ ನಾಮಕರಣ ಸಮಾರಂಭವಿದೆ, ನೀನು ಬರಲೇಬೇಕು ಅಂತ ಹೇಳ್ತಾನೆ. ಆಗ ರೇಖಾ, ಇದು ಹೇಗೆ ಸಾಧ್ಯವಾಯಿತು? ಇವನ ಹೆಂಡತಿ ಮಾನಸಿಕವಾಗಿ ವೀಕ್ ಅಲ್ವಾ? ಆಕೆಯನ್ನು ನೋಡುವುದಕ್ಕಾದರೂ ತಪ್ಪದೆ ಹೋಗಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡು, ನಾನು ಖಂಡಿತವಾಗಿಯೂ ಬರುತ್ತೇನೆ ಅರ್ಜುನ್ ಎಂದು ಹೇಳುತ್ತಾಳೆ. ಸಮಾರಂಭದ ದಿನ ಬರುತ್ತದೆ. ಕಾಮಾಕ್ಷಿ ಶಶಿಕಲಾಳನ್ನು ನೋಡಿ ತುಂಬಾ ಸಂಭ್ರಮ ಪಡ್ತಾರೆ. ತನ್ನ ಕಣ್ಣುಗಳನ್ನು ತಾನೇ ನಂಬಲಾರದೆ ಹೋಗ್ತಾರೆ. ಕಾಮಾಕ್ಷಿಗೆ ಏನಾಗುತ್ತಿದೆ ಎಂದು ಅರ್ಥವಾಗುತ್ತಿಲ್ಲ. ಶಶಿಯನ್ನೇ ದಿಟ್ಟಿಸಿ ನೋಡ್ತಾ ಇರ್ತಾಳೆ. ಶಶಿಕಲಾ ಮನೆಯನ್ನು ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳುವುದು, ಬಂದವರ ಜೊತೆ ಚೆನ್ನಾಗಿ ಮಾತನಾಡುವುದನ್ನು ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಶಶಿಕಲಾ ರೆಡಿಯಾಗಿದ್ದಾಳೋ ಇಲ್ವೋ ಅಂತ ಅರ್ಜುನ್ ಒಳಗಡೆಗೆ ಹೋಗಿ ನೋಡುವಷ್ಟರಲ್ಲಿ ಆಕೆ ಸುಂದರವಾಗಿ ರೆಡಿಯಾಗಿರುತ್ತಾಳೆ. ಅರ್ಜುನ್ ತಾನು ತಂದ ಹೂಗಳನ್ನು ಶಶಿ ತಲೆಗೆ ಮುಡಿಸಿ ಅವಳ ಸೌಂದರ್ಯವನ್ನು ಹಿಮ್ಮಡಿಗೊಳಿಸುತ್ತಾನೆ. ಶಶಿ ಹಣೆಗೆ ಮುತ್ತನ್ನು ಕೊಟ್ಟು ಹೊರಗೆ ಬರ್ತಾನೆ ಅರ್ಜುನ್. ಅತಿಥಿಗಳು ಬರಲು ಪ್ರಾರಂಭಿಸುತ್ತಾರೆ. ಅರ್ಜುನ್ ಎಲ್ಲರಿಗೂ ಶಶಿಯನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಾನೆ. ಸ್ವಲ್ಪ ಸಮಯದ ನಂತರ ರೇಖಾ ಕೂಡ ಬರ್ತಾಳೆ. ಬಂದ ತಕ್ಷಣ, ನಿನ್ನ ವೈಫ್ ಎಲ್ಲಿ ಅಂತ ಕೇಳ್ತಾಳೆ. ಒಳಗೆ ಇದ್ದಾಳೆ ರೇಖಾ, ನೀನು ಕೂಡ ಒಳಗೆ ಹೋಗು ಅಂತ ಹೇಳ್ತಾನೆ. ರೇಖಾ ಒಳಗೆ ಹೋಗಿ ಅರ್ಜುನ್ ವೈಫ್ಗೋಸ್ಕರ ನೋಡ್ತಾ ಇರ್ತಾಳೆ. ಅಷ್ಟರಲ್ಲಿ ಶಶಿ ಅಲ್ಲಿಗೆ ಬಂದು, ನೀರು ತೆಗೆದುಕೊಳ್ಳಿ ಅಂತ ರೇಖಾ ಕೈಗೆ ಒಂದು ಲೋಟ ಕೊಡುತ್ತಾಳೆ. ಈಕೆ ಯಾರು ಅಂತ ಪಕ್ಕದಲ್ಲಿದ್ದವರನ್ನು ಕೇಳಿದರೆ, ಈಕೆನೇ ಅರ್ಜುನ್ನ ಹೆಂಡತಿ ಶಶಿಕಲಾ ಅಂತ ಹೇಳ್ತಾರೆ. ರೇಖಾ ಆಶ್ಚರ್ಯಚಕಿತಳಾಗಿ, ಹೌದಾ, ಆಕೆ ಅರ್ಜುನ್ನ ಹೆಂಡತಿನ? ತುಂಬಾ ಸುಂದರವಾಗಿದ್ದಾಳೆ, ಎಲ್ಲರೊಂದಿಗೆ ಚೆನ್ನಾಗಿ ಮಾತನಾಡುತ್ತಾಳೆ ಅಂತ ಅಂದುಕೊಳ್ಳುತ್ತಾಳೆ. ಅಷ್ಟರಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಗುತ್ತದೆ. ಮಗುವಿಗೆ ತಾಯಿಯ ಹೆಸರು ಸಂಯೋಜನೆಯಾಗುವ ಥರ ಶಶಾಂಕ್ ಅಂತ ಹೆಸರು ಇಡುತ್ತಾರೆ. ಫಂಕ್ಷನ್ ತುಂಬಾ ಚೆನ್ನಾಗಿ ನಡೆಯಿತು ಅಂತ ಎಲ್ಲರೂ ಹೊಗಳುತ್ತಾರೆ. ಬಂದವರೆಲ್ಲರೂ, ಮಗು ತುಂಬಾ ಮುದ್ದಾಗಿದ್ದಾನೆ, ನಿನ್ನ ಹೆಂಡತಿ ಹೋಲಿಕೆಗಳೇ ಬಂದಿವೆ ಅಂತ ಹೇಳ್ತಾರೆ. ಅದನ್ನು ಕೇಳಿ ಅರ್ಜುನ್ ಶಶಿ ತುಂಬಾ ಸಂತೋಷಪಟ್ಟರು. ಅತಿಥಿಗಳೆಲ್ಲ ಹೊರಟು ಹೋದರು. ರೇಖಾ ಮಾತ್ರ ಹೋಗುವಾಗ, ಸಾರಿ ಅರ್ಜುನ್ ಅಂತ ಹೇಳ್ತಾಳೆ. ಯಾಕೆ ರೇಖಾ ಅಂತ ಕೇಳಿದರೆ, ನಾನು ನಿನ್ನ ಹೆಂಡತಿಯ ಬಗ್ಗೆ ತಪ್ಪಾಗಿ ಭಾವಿಸಿದೆ. ನಿನ್ನ ಪ್ರೀತಿಯಿಂದ, ಸಹನೆಯಿಂದ, ತಾಳ್ಮೆಯಿಂದ ನಿನ್ನ ಹೆಂಡತಿಯನ್ನು ಬದಲಾಯಿಸಿಕೊಂಡಿದ್ದೀಯ. ಆಕೆಗೆ ಹೊಸ ಜೀವನವನ್ನು ಕೊಟ್ಟಿದ್ದೀಯ. ಆದರೆ ನನ್ನಂಥವರು ಈಗೋಗಳಿಗೆ ಹೋಗಿ ಸಂಸಾರಗಳನ್ನು ನಾಶ ಮಾಡಿಕೊಳ್ಳುತ್ತಿದ್ದಾರೆ. ನೀವಿಬ್ಬರು ಯಾವಾಗಲೂ ಹೀಗೆ ಅನ್ಯೋನ್ಯವಾಗಿ ಒಟ್ಟಿಗೆ ಇರಬೇಕು ಎಂದು ಹೇಳುವ ಮೂಲಕ ರೇಖಾ ಮಾತು ಮುಗಿಸುತ್ತಾಳೆ. ಜಗತ್ತಿಗೆ ಪ್ರೀತಿಯ ಹೊಸ ಭಾಷೆಯನ್ನು ಕಲಿಸಿದ ಅರ್ಜುನನ್ನು ನೋಡುತ್ತಾ ರೇಖಾ ಕಣ್ಣೀರು ಹಾಕುತ್ತಾ ಹೊರಟು ಹೋಗುತ್ತಾಳೆ. ಅರ್ಜುನ್ ತಾಯಿ ಜಾನಕಿ ಶಶಿಗೆ ಕ್ಷಮಾಪಣೆಗಳನ್ನು ಕೇಳಿ ಸೊಸೆಯಾಗಿ ಸ್ವೀಕರಿಸಿ ತನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತಾರೆ. ನಂತರ ಅರ್ಜುನ್ ತಂಗಿ ಕಲ್ಪನಾಗೆ ಒಂದು ಒಳ್ಳೆಯ ಸಂಬಂಧವನ್ನು ನೋಡಿ ಮುಂದೆ ನಿಂತು ಮದುವೆ ಮಾಡಿಸುತ್ತಾನೆ. ಮಗಳಲ್ಲಿ ಬಂದ ಬದಲಾವಣೆಗೆ ಭೈರಪ್ಪ ಕಾಮಾಕ್ಷಿರವರ ಸಂತೋಷಕ್ಕೆ ಮಿತಿಯಿಲ್ಲ. ಕತೆ ಮುಕ್ತಾಯವಾಯಿತು. ನಿಮಗೆ ಈ ಕತೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.
ಧನ್ಯವಾದಗಳು.